ಈಗ ಕನ್ನಡ ಓದಕ್ಕೆ ಬರ್ತೈತಿ, ಈಗ ಕನ್ನಡ ಯೂಸ್ ಆಗ್ತಾ ಇಲ್ಲ ಅಂತ ಅನ್ನಲ್ಲ ಸರ್. ಆಗ್ತೈತಿ ಕರ್ನಾಟಕದಲ್ಲಿ ಅಷ್ಟೇ. ಬೇರೆ ಕಡೆ ಓದಂದ್ರೆ ನಮ್ಗೆ ಭಾಷೆ ಬರಲ್ಲ ಸರ್. ಆದರೆ ಇಂಗ್ಲೀಷ್ ಭಾಷೆ ಮಾತಾಡಿದ್ರೆ ಮಾತ್ರ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ ಸರ್. ಅದಕ್ಕಾಗಿನೇ ಇಂಗ್ಲೀಷ್ ಕಲಿಲೇಬೇಕಂತ ಅನಿಸ್ತು ಸರ್. ಎಲ್ಲಿ ಏನು ಓದಿದಿರಿ ನೀವು? ನಾನು ಸೆಕೆಂಡ್ ಇಯರ್ ಓದಿನಿ ಸರ್. ಆದರೆ ನಮ್ಗೆ ಅಷ್ಟೊಂದು ಇಂಗ್ಲೀಷ್ ನಾಲೆಡ್ಜ್ ಗೊತ್ತಿಲ್ಲ ಸರ್. ಅದು ಬೇಸಿಕ್ ನಮಗೆ ಸ್ಕೂಲೊಳಗೆ ಹೇಳಿಲ್ಲ ಸರ್. ಅದು ಪ್ರಾಬ್ಲಮ್ ಆಗಿ ನಾವು ಇಲ್ಲಿ ತನಕ ಬರೋಕ್ಕಾಯ್ತು ನೋಡಿ ಸರ್. ಟೀಚರ್ಸನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ಪ್ರೈಮರಿ ಸ್ಕೂಲಲ್ಲಿ ಈ ಪ್ರಾಬ್ಲಮ್ ಯಾರಿಗೂ ಬರ್ತಿದ್ದಿಲ್ಲ ಅಂತ ನಾವು ಈ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಆಗ್ತೀವಿ ಸರ್. ಅವ್ರು ಇಂಗ್ಲೀಷಲ್ಲೇ ಮಾತಾಡ್ಬೇಕಂತ ಹೇಳ್ತಿದ್ದಾರೆ ಸರ್. ಈ ಪೇರೆಂಟ್ಸ್ ಮತ್ತು ಇಂಗ್ಲೀಷ್ ಇದನ್ನು ಮಾಡ್ತಾರೆ ಸರ್. ಮೀಟಿಂಗ್ ಅಂತ ಕರೆಸ್ತಾರೆ ಸರ್. ಅವ್ರು ಕೂಡ ಮಾತಾಡೋಕೆ ಹೋದೆ ಅಂದರೆ ನಮ್ಗೆ ಬರೋಂಗೇ ಇಲ್ಲ. ಮತ್ತು ಕನ್ನಡದಲ್ಲಿ ಹೇಳ್ತೀನಿ. ನಮ್ಮ ಮಗ ಅಲ್ಲಿ ಏನಾಗ್ತಾನೆ, ಅಮ್ಮ ನಿನಗೆ ಬರೋಂಗಿಲ್ಲ ಅಂತ ಹೇಳಿದಾಗ ನಮ್ಗೆ ನೋವು ಆಗ್ತದೆ ಸರ್. ನಾನು ಕಲಿಬೇಕಾಗಿತ್ತಲ್ಲ ಅಂತ. ನಿಮಗೆ ಏನೇ ನಾಲೆಡ್ಜ್ ಇದ್ರೂ ಇಂಗ್ಲೀಷ್ ಬರಲ್ಲ ಅಂದ್ರೆ ನೀವು ದಡ್ರೆ ಆ ಥರ ಆಗ್ಬಿಟ್ಟಿದೆ ಇವಾಗ. ಯಾವುದೇ ಒಂದು ನೌಕರಿ ತಗೊಳ್ಳಿ ಅಲ್ಲಿ ಇಂಗ್ಲೀಷ್ ಇಲ್ಲವೇ ಫಿಕ್ಸ್ ಇದೆ ಸರ್. ಈಗ ನಾವು IAS ಮಾಡ್ಬೇಕಂದ್ರೆ ಇಂಗ್ಲೀಷ್ ಬೇಕೇ ಸರ್. ನಾವು PSI ಮಾಡ್ಬೇಕಂದ್ರೆ ಇಂಗ್ಲೀಷ್ ಬೇಕೇ ಸರ್. ಹಾಗಾಗಿ ಸ್ವಲ್ಪ ನಮ್ಗಾಗಿರೋ ಕಷ್ಟ ಅವ್ನಿಗೆ ಆಗಬಾರ್ದು ಅಂತೇಳಿ ನಾವು ಇಂಗ್ಲೀಷ್ ನಮಗೆ ಬೇಕಂತೇಳಿ ಪ್ರೋತ್ಸಾಹ ಬಂದಿವಿ ಸರ್. ನಾನು ನಿಮ್ಮ ಚಾನಲ್ ಮೂಲಕ ಹೇಳ್ಬೇಕೇನಂದರೆ, ನಿಮ್ಮ ಮಕ್ಕಳಿಗೆ ಏನಾಗಬೇಕು, ನೀವು ಯಾವ ಜಾಬ್ ತೊಗೋಬೇಕಂತೀರಿ ಅಥವಾ ಏನು ಆಗಬೇಕು, ಮುಂದೆ ಅವ್ರ ಭವಿಷ್ಯ ಏನು ನೀವು ಮಾಡ್ಬೇಕಂತೀರಿ ನನಗೆ ಹೇಳ್ರಿ, ನಾ ಮಾಡ್ತೀನಿ. ಸೂಪರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಭಾಳ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಬ್ರದರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಚಂದ್ರಾದಿತ್ಯ. ಚಂದ್ರ ಆದಿತ್ಯ. ಸೂಪರ್ ಹೆಸರು. ಏನಮ್ಮ ಒಳ್ಳೆ ಮಸ್ತಾಗಿದೆ ಹೆಸರು. ಹೇಳಿ, ಏನು ಓದ್ತಾ ಇದ್ದೀರಿ? ಸರ್ ನಾನು ಈಗ 7th ಪಾಸ್ ಆಗಿ. ಹಾಂ, 8th. ಇಲ್ಲಿ ಏನಕ್ಕೆ ಬಂದಿದ್ದೀರಿ ಈಗ? ಇಂಗ್ಲೀಷ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಆಗೋದು. ಹಾಂ, ಅದಕ್ಕೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕು, ಗ್ರಾಮರ್ ತಪ್ಪಾಗೋದು, ಅದಕ್ಕೆ ಬಂದೆ. ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓದಿದ್ದು? ಇಂಗ್ಲೀಷ್ ಮೀಡಿಯಮ್. ಓ, ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ರು ಅದು ಗ್ರಾಮರ್ ತಪ್ಪಾಗದ? ಇಲ್ಲ ಸರ್, ಸ್ಪೆಲ್ಲಿಂಗ್ ಮಿಸ್ಟೇಕು ಸ್ವಲ್ಪ ಇದು ಸ್ಪೆಲ್ಲಿಂಗ್ ಹ್ಯಾಂಡ್ ರೈಟಿಂಗ್ ಸರಿ ಮಾಡ್ಕೊಳಕ್ಕೆ. ಹಾಂ ಹಾಂ, ಅದಕ್ಕೆ ಇಲ್ಲಿ ಕಲಿಯಕ್ಕೆ ಬಂದಿದ್ದೀರಿ. ಇಂಗ್ಲೀಷ್ ಅವಶ್ಯ ಅಂತೀಯಾ ಲೈಫಿಗೆ? ಎಷ್ಟು ಅವಶ್ಯ ಸರ್? 50% ಬೇಕೇ ಬೇಕು ಸರ್. ಹಾಂ, ಇಲ್ಲ ಅಂದ್ರೆ ಆಗಲ್ಲ? ಇಲ್ಲ ಸರ್, ಈಗ ನಾವು ಬೆಂಗಳೂರುಗಳಿಗೆ ಹೋದರೆ ಒಳ್ಳೆ ಅಂಗಡಿಗೆ ಇದು ಲೈಕ್ ಫಾರಿನರ್ಸ್ ಇರ್ತಾರೆ. ಹಾಂ, ವಿ ಕಾಂಟ್ ಸ್ಪೀಕ್ ವಿತ್ ಹಿಮ್. ಹಾಂ ಹಾಂ, ಹಾಗಾಗಿ ಇಂಗ್ಲೀಷ್ ಬೇಕೇ ಬೇಕಾಗುತ್ತೆ. ಓಕೆ. ಹಾಂ ಹಾಂ, ದೇ ಡೋಂಟ್ ನೋ ಕನ್ನಡ. ಹಾಂ, ವಿ ವಾಂಟ್ ಟು ಟಾಕ್ ವಿತ್ ಇಂಗ್ಲೀಷ್. ದೇ ನೋ ಇಂಗ್ಲೀಷ್. ಓಕೆ ಓಕೆ. ಹಾಂ ಹಾಂ, ಅಂದರೆ ಜಗತ್ತು ತಿಳ್ಕೊಬೇಕಂದ್ರೆ ಇಂಗ್ಲೀಷ್ ಬೇಕು ಅಂತೀರಿ ಅಲ್ವಾ? ಹೌದು ಸರ್. ಬರೀ ನಮ್ಮ ಲೋಕಲಲ್ಲಿ ಆದ್ರೆ ಅಷ್ಟೇ ನಡೆಯಲ್ಲ ಎಸ್ ಸರ್. ಅಲ್ವಾ? ಹೌದು ಸರ್. ಓಕೆ ಗೆಳೆಯರೇ, ಇದೇ ಕಥೆಯಿಂದ ಕತೆ ಶುರು ಮಾಡೋದಾದರೆ ನೋಡಿ, ಧಾರವಾಡದಲ್ಲಿದ್ದೀನಿ, ವಿದ್ಯಾಕಾಶಿ ಧಾರವಾಡ. ವಿಕಾಸ್ ಕೆರಿಯರ್ ಅಕಾಡೆಮಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವರು ಕೂಡ ವಿಕಾಸ ಕೆರಿಯರ್ ಅಕಾಡೆಮಿಯಲ್ಲಿ ಓದ್ತಾ ಇರ್ತಕ್ಕಂಥವ್ರು. ಹೀಗೆ 108 ಕತೆಗಳಿದೆ ಇಲ್ಲಿ, ಅದನ್ನು ಹೇಳೋದಕ್ಕೆ ಮತ್ತೆ ಬಂದಿದ್ದೀನಿ. ಈಗ ಸಮ್ಮರ್ ಬೇರೆ, ಹುಡುಗರು ಎಲ್ಲೆಲ್ಲ ಸಮ್ಮರ್ಗೆ ಅಂತ ಪ್ಲ್ಯಾನ್ ಮಾಡಿರ್ತೀರಿ. ಅಂಥ ಟೈಮಲ್ಲಿ ಇಂಥ ಸದಾವಕಾಶ ಅಲ್ವಾ? ಇನ್ನೆಲ್ಲೆಲ್ಲ ಹೋಗಿ ಟೈಮ್ ಪಾಸ್ ಮಾಡಿಬಿಡ್ತೀವಿ. ಸಮ್ಮರ್ ಎಲ್ಲ ದುಡ್ಡು ಎಷ್ಟು ಇಲ್ಲ, ದುಡ್ಡು ಕೊಟ್ಟರೆ ನಾಲೆಡ್ಜ್ ಸಿಗುತ್ತೆ. ನಾಲೆಡ್ಜ್ ಅಲ್ವಾ? ಓಕೆ, ಸೂಪರ್. ಬನ್ನಿ ಗೆಳೆಯರ, ಈ ಕತೆ ಕೇಳ್ತೀನಿ, ಕೊನೆವರೆಗೆ ವಿಡಿಯೋ ನೋಡಿ. ಇಲ್ಲಿ ಒಂದು ಬರೀ ಇಂಗ್ಲೀಷ್ ಕಲಿಸ್ತಾರೆ ಅಂತ ಅಲ್ಲ, ಬರೀ ಓದು ಅಂತಲ್ಲ. ಇವತ್ತಿನ ಮಕ್ಕಳಿಗೆ ಎಲ್ಲ ಇರ್ಬೇಕು ರೀ. ಸ್ಟೇಜ್ ಕರಿಯರ್ ಇರಬೇಕು, ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು ಅಲ್ವಾ? ಎಲ್ಲವೂ ಗೊತ್ತಿರಬೇಕು ಅಲ್ವಾ? ಅದರಲ್ಲಿ ಮ್ಯಾಥಮೆಟಿಕ್ಸು, ಇಂಗ್ಲೀಷ್ ಅಂದರೆ ಕಬ್ಬಿಣದ ಕಡಿಲಿ ಅಲ್ವಾ? ಅರ್ಥನೇ ಆಗಲ್ಲ. ಫುಲ್ಲು ಏನಾನ. ಹಾಂ, AB ಪ್ಲಸ್ X ಪ್ಲಸ್ ಪೈಥಾನು, ಹಾಂ, ಅವೆಲ್ಲ ಆಲ್ಜಿಬ್ರಾ ಏನೋ ತಲೆ ಕೆಡಿಸ್ಬಿಡ್ತಾರಲ್ಲ. ಈಗ ಮತ್ತೆ ಅದನ್ನು ಕಲಿಯೋಕೆ ಬಂದಿದ್ರಿ ಗೆಳೆಯರೇ. ಬನ್ನಿ, ಇದೇ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಧಾರವಾಡ ಬನ್ನಿ, ವಿಕಾಸ್ ಕೆರಿಯರ್ ಅಕಾಡೆಮಿಗೆ ಸ್ವಾಗತ. ನಡ್ರಿ, ಏನೇನಿದೆ ಪರಿಚಯ ಮಾಡಿಸ್ರಿ. ಹೆಂಗಾರ ಮಾಡಿಸ್ತೀರಾ? ಬನ್ನಿ ಸರ್. ಓಕೆ, ಸೂಪರ್. ಎಷ್ಟು ತಿಂಗಳಾಯ್ತು ಸೇರಿ? ಸರ್ ಐ ಥಿಂಕ್ 8 days. 8 days ಏನೇನು ಕಲಿಯೋಕ್ಕೆ ಸಾಧ್ಯ ಆಯಿತು? ಸರ್ ಇಂಗ್ಲೀಷ್. ಹೌದಾ? ಇಂಗ್ಲೀಷ್ ಗ್ರಾಮರ್. ಹಾಂ, ಹೆಂಗೆ ಹೇಳ್ಕೊಡ್ತಾರೆ? ಚೆನ್ನಾಗಿ ಹೇಳ್ಕೊಡ್ತಾರೆ. ಹೌದಾ? ಎಸ್ ಸರ್, ಕನ್ನಡ ಹೇಳ್ಕೊಡ್ತಾರೆ, ಇಂಗ್ಲೀಷ್ ಹೇಳ್ಕೊಡ್ತಾರೆ. ಹಾಂ, ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದೆ. ಯಾಕೆ ಧಾರವಾಡ ತುಂಬ ಬೇಕಾದಷ್ಟು ಅದಾವಲ್ಲ? ಸರ್ ಇದೇ ಚೆನ್ನಾಗಿರುತ್ತೆ ಅಂತ. ಯಾರು ಹೇಳಿದ್ರು? ಸರ್ ಫ್ರೆಂಡ್ಸ್ ಎಲ್ಲ, ಅವರೆಲ್ಲ ಹೋಗಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಹಾಂ, ಅವ್ರನ್ನ ಕೇಳಿ ಬಂದ್ಬಿಟ್ರಾ? ಸೂಪರ್ ಕಣ. ಬರ್ರಿ 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 ಬರ್ರಿ. ಅಯ್ಯೋ, ಏನು ಕ್ಲಾಸ್ ಫುಲ್ ಆಗ್ಬಿಟ್ಟಿದೆಯಲ್ಲಪ್ಪ. ಅಯ್ಯೋ, ಇಷ್ಟು ಜನ ಬರೀ ಇಂಗ್ಲೀಷ್ ಕಲಿಯೋರು ಇರಲ್ಲ. ಹಾಂ, ದೊಡ್ಡ ದೊಡ್ಡವ್ರು ಇದ್ದಾರಲ್ಲ ಮರ್ಯ. ಹೌದಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈಗೊಬ್ಬರು ಗೆಳೆಯರು ಸಿಕ್ಕಿದ್ರು, ಇಂಗ್ಲೀಷ್ ಮೀಡಿಯಮ್ ಓದಿರೋದು ಮತ್ತೆ ಇಂಗ್ಲೀಷೇ ಕಲಿಯೋಕ್ಕೆ ಬಂದಿರೋದು ಅಂತ ಕೇಳಿ ಆಶ್ಚರ್ಯ ಆಯ್ತು ನನಗೆ. ಅರೆ, ಕನ್ನಡ ಮೀಡಿಯಮ್ನವ್ರು ಇಂಗ್ಲೀಷ್ ಕಲಿಯೋದು ಬರೋದಕ್ಕೆ ಇದಪ್ಪ, ಇಂಗ್ಲೀಷ್ ಮೀಡಿಯಮ್ ಅವರೇ ಮತ್ತೆ ಇಂಗ್ಲೀಷ್ ಕಲಿಯೋಕ್ಕೆ ಬಂದಿದ್ದೊಂದು ವಿಶೇಷ. ನಾನು 4 ಗೋಡೆಯ ಮಧ್ಯದಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಬಟ್ ನೀವು
ಇನ್ಫಾರ್ಮಲ್ ಎಜುಕೇಷನ್ ಕೊಡ್ತಾ ಇದ್ದೀವಿ, ಅಂದರೆ ಹೊರಗಿನ ಜಗತ್ತ ಬಗ್ಗೆ ನೀವು ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ರಿ. ಅದು ನಿಜವಾಗ್ಲೂ ನಾವು ಒಂದು ರೀತಿಯಿಂದ ಲಕ್ಕಿ ಅಂತ ಹೇಳ್ಬೋದು. ಲಕ್ಕಿ, ವಿ ಆರ್ ಲಕ್ಕಿ ದ್ಯಾಟ್ ವಿ ಆರ್ ಅಸೋಸಿಯೇಟ್ ವಿತ್ ಯು, ಯು ಆರ್ ಅಸೋಸಿಯೇಟೆಡ್ ವಿತ್ ಅಸ್. ನೀವು ನಮ್ಮ ಜೊತೆಗೆ ಅಸೋಸಿಯೇಟ್ ಆಗಿದ್ದೀರಿ. ಖಂಡಿತ ವಿ ಆರ್ ಲಕ್ಕಿ, ವಿ ಆರ್ ಲರ್ನಿಂಗ್ ಲಾಟ್ ಫ್ರಮ್ ಯು. ನೀವು ಒಂಥರ ಏನಪ್ಪ ಅಂದ್ರೆ ಲೈಬ್ರರಿ ಇದ್ದಾಗೆ. ಸೊ ಯು ಆರ್ ಲೈಕ್ ಎ ಲೈಬ್ರರಿ ಬಿಕಾಸ್ ಯು ಆರ್ ಗಿವಿಂಗ್ ಲಾಟ್ ಆಫ್ ಇನ್ಫಾರ್ಮೇಷನ್ ಟು ದ ಸೊಸೈಟಿ. ಆಮ್ ಐ ರೈಟ್? ಸೊ ಭಾಳಷ್ಟು ವಿಡಿಯೋಗಳನ್ನ ನೋಡಿದ್ರಲ್ಲ ಸರ್ ಬಗ್ಗೆ, ಹೊಸ ಹೊಸ ವಿಷಯಗಳನ್ನು ನೋಡ್ತಾ ಇದ್ದೀವಿ ಎಲ್ಲರೂ. ಈಗ ರೀಸೆಂಟಾಗಿ ಅವರು ಒಂದು VRL ಸಮೂಹ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ಅದು 2 ದಿವಸದಲ್ಲಿ 2 ಲಕ್ಷ ರೀಚ್ ಆಗಿದೆ. ಸೊ ಅದು ಥ್ಯಾಂಕ್ ಯು. ಅದು ಯಾಕಪ್ಪ ಅಂದರೆ ಇವರ ಹಾರ್ಡ್ ವರ್ಕು, ಇವರ ಡೆಡಿಕೇಶನ್ನು, ಇವರ ಇನ್ವಾಲ್ವ್ಮೆಂಟು, ಇವರ ಒಂದು ಫ್ಯೂಚರ್ ಪ್ಲ್ಯಾನ್ ಅಂತ ಹೇಳ್ಬೋದು. ಸೊ ಇವರಿಂದ ಕಲಿಯೋದು ಭಾಳ ಇದೆ. ನನ್ನಿಂದ ನೀವು ಇಂಗ್ಲೀಷ್ ಕಲಿಬೋದು, ಬಟ್ ಇವರಿಂದ ಭಾಳಷ್ಟು ವಿಷಯಗಳನ್ನು ನೀವು ಕಲಿತೀರಿ. ಅಯ್ಯೋ, ಹೊಟ್ಟೆ ಹಸಿವು ಎಲ್ಲದನ್ನ ಕಲಿಸುತ್ತೀರಿ. ಹಾಂ, ಹೊಟ್ಟೆ ಹಸಿವು ಇದ್ದರೆ ಅಲ್ವಾ ಕಲಿಸುತ್ತೆ. ಹಂಗೆ ಬಂದವ್ರು ನಮ್ದೇನು ಭಯಂಕರ ಟ್ಯಾಲೆಂಟ್ ಏನಿಲ್ಲ. ನಾವು ದಿವಸ ಇಂಥವ್ರ ಕತೆ ಕೇಳಿ ಬದುಕಿನ ಬುತ್ತಿ ಆಗಿದ್ದು ಮತ್ತು ನಿಮ್ಮಂಥವ್ರದೆಲ್ಲ ಆಶೀರ್ವಾದ ನೋಡ್ತಿರಲ್ಲ ಅದನ್ನು ಕೂತ್ಕೊಂಡು. ನಾವು ನೋಡಿ ನಿಮ್ಮದು ನೋಡಿ ನಾವು ಹಾಂ ಮೇಡಮ್ ನಮಸ್ತೆ. ತಮ್ಮ ಹೆಸರು? ಪ್ರಿಯಾಂಕಾ ಸರ್. ಹ್ಞೂ, ಏನು ಮಾಡ್ತೀರಿ ನೀವು ಆ್ಯಕ್ಚುಲಿ? ನಾವು ಮನೆ ಕೆಲಸ ಮಾಡ್ತೀನಿ ಸರ್. ಮನೆ ಕೆಲಸ ಮಾಡ್ತೀರಿ, ಓಕೆ. ಯಾಕೆ ನಿಮಗೆ ಇಂಗ್ಲೀಷ್ ಕಲಿಬೇಕಂತ ಅನಿಸ್ತು? ನಮ್ಮ ಮಕ್ಕಳಿಗೆ ಸುತ್ತಿಮ್ಮ ಹೇಳ್ಬೇಕಂತ ಸರ್. ಈಗ ಕನ್ನಡ ಓದೋಕೆ ಬರ್ತೈತಿ, ಈಗ ಕನ್ನಡ ಯೂಸ್ ಆಗ್ತಾ ಇಲ್ಲ ಅಂತ ಅನ್ನಲ್ಲ ಸರ್. ಆಗ್ತೈತಿ ಕರ್ನಾಟಕದಲ್ಲಿ ಅಷ್ಟೇ. ಬೇರೆ ಕಡೆ ಹೋದಂದ್ರೆ ನಮ್ಗೆ ಭಾಷೆ ಬರಲ್ಲ ಸರ್. ಆದರೆ ಇಂಗ್ಲೀಷ್ ಭಾಷೆ ಮಾತಾಡಿದ್ರೆ ಮಾತ್ರ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಸರ್. ಅದಕ್ಕಾಗಿನೇ ಇಂಗ್ಲೀಷ್ ಕಲಿಲೇಬೇಕಂತ ಅನಿಸ್ತು ಸರ್. ಎಲ್ಲಿ ಏನು ಓದಿದಿರಿ ನೀವು? ನಾನು 2nd ಇಯರ್ ಓದಿನಿ ಸರ್. ಆದರೆ ನಮ್ಗೆ ಅಷ್ಟೊಂದು ಇಂಗ್ಲೀಷ್ ನಾಲೆಡ್ಜ್ ಗೊತ್ತಿಲ್ಲ ಸರ್. ಅದು ಬೇಸಿಕ್ ನಮಗೆ ಸ್ಕೂಲೊಳಗೆ ಹೇಳಿಲ್ಲ ಸರ್. ಅದು ಪ್ರಾಬ್ಲಮ್ ಆಗಿ ನಾವು ಇಲ್ಲಿ ತನಕ ಬರೋಕ್ಕಾಯ್ತು ನೋಡಿ ಸರ್. ಟೀಚರ್ಸನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ಪ್ರೈಮರಿ ಸ್ಕೂಲಲ್ಲಿ ಈ ಪ್ರಾಬ್ಲಮ್ ಯಾರಿಗೂ ಬರ್ತಿದ್ದಿಲ್ಲ ಅಂತ ಸರ್. ಖಂಡಿತ ಸತ್ಯ ಹೇಳಿದ್ರಿ. ಆಮೇಲೆ ನಮಗೂ ಕೂಡ ಅಷ್ಟು ಸೀರಿಯಸ್ನೆಸ್ ಇರೋದೇ ಇಲ್ಲ, ಅವಾಗ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀವಿ. ಅದು ಟೀಚರ್ಸ್ನ ಹೇಳ್ಬೇಕು ಸರ್. ಸೀರಿಯಸ್ನೆಸ್ ನಾವು ತಗೊಳಂಗೆ ಹೇಳ್ಕೊಡ್ಬೇಕು ಸರ್. ಅದನ್ನು ಅವಾಗ ಆಗಿನ ಟೈಮಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂತ ಅನ್ಕೋತೀನಿ ಸರ್. ಒಬ್ಬೊಬ್ಬರು ಟೀಚರ್ಸ್ ಇರೋದು, ನಮ್ಮ ಟೀಚರ್ಸ್ ಚೆನ್ನಾಗಿದ್ದದಿಲ್ಲ ಸರ್ ಇಂಗ್ಲೀಷ್ ಮೀಡಿಯಮ್ ಸರ್. ಹಂಗಾಗಿ ನಿಮ್ಮ ಪ್ರಾಬ್ಲಮ್ ಆತಂತ ಅನ್ಕೊಂತೀನಿ ಸರ್. ಕನ್ನಡ ಮೀಡಿಯಮ್ ಸರ್. ನಮ್ಮ ಮನೆಯಲ್ಲಿ ಕೂಡ ಇಂಗ್ಲೀಷನ್ನ ಭಾಳ ಒತ್ತು ಕೊಟ್ಟು ಅಂತಂದು ಹೇಳಕ್ಕೆ ಹೋದ್ರೆ ನಮಗೆ ಬರ್ತಾ ಇಲ್ಲ. ನಾವು ಏನು ಹೇಳ್ಬೇಕು ಸರ್ ನಮ್ಮ ಮಕ್ಕಳಿಗೆ? ಈಗ ನಾವು ಈ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಆಗ್ತೀವಿ ಸರ್, ಅವ್ರು ಇಂಗ್ಲೀಷಲ್ಲೇ ಮಾತಾಡ್ಬೇಕಂತ ಹೇಳ್ತಿದ್ದಾರೆ ಸರ್. ಈ ಪೇರೆಂಟ್ಸ್ ಮತ್ತು ಇಂಗ್ಲೀಷ್ ಇದನ್ನು ಮಾಡ್ತಾರೆ ಸರ್, ಮೀಟಿಂಗ್ ಅಂತ ಕರೆಸ್ತಾರೆ ಸರ್. ಅವ್ರು ಕೂಡ ಮಾತಾಡೋಕೆ ಹೋದೆ ಅಂದರೆ ನಮ್ಗೆ ಬರೋಂಗೇ ಇಲ್ಲ. ಮತ್ತು ಕನ್ನಡದಲ್ಲಿ ಹೇಳ್ತೀನಿ. ನಮ್ಮ ಮಗ ಅಲ್ಲಿ ಏನಾಗ್ತಾನೆ, ಅಮ್ಮ ನಿನಗೆ ಬರೋಂಗಿಲ್ಲ ಅಂತ ಹೇಳಿದಾಗ ನಮ್ಗೆ ನೋವು ಆಗ್ತದೆ ಸರ್. ನಾನು ಕಲಿಬೇಕಾಗಿತ್ತಲ್ಲ ಅಂತ. ಆ ಮಕ್ಕಳಿಗೂ ಎಲ್ಲೋ ಒಂದು ಕಡೆ ನೋವು ಆಗ್ತದೆ ಸರ್. ಆ ಒಂದು ಉದ್ದೇಶಕ್ಕೆ ನಮ್ಮ ಮಕ್ಳಿಗೆ ನೋವು ಆಗಬಾರ್ದು, ಅವ್ರ ನಮ್ಮ ಮಕ್ಕಳು ನಮ್ಮ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಬಂದಿ ಸರ್. ಅದ್ಭುತ. ಈ ಕೆರಿಯರ್ ಅಕಾಡೆಮಿನ ಚೂಸ್ ಮಾಡ್ಕೊಂಡ್ರಲ್ಲ? ನಾವು ನಿಮ್ದು ಬದುಕಿನ ಬುತ್ತಿ ಅಂತ ನಿಮ್ಮದು ಯೂಟ್ಯೂಬರ್ ನೋಡಿ ಸರ್. ನಿಮ್ಮ ಫ್ಯಾನ್ ಸರ್ ನಾನು. ಎಲ್ಲ ನೋಡಿದ್ದೀನಿ ಸರ್. ಈಗ ಡಾಕ್ಟರ್ ಅವ್ರದ್ದು ನೋಡಿದ್ದೀನಿ ಸರ್. ನೀವು ಭಾಳಷ್ಟು ನೋಡಿದ್ದೀನಿ ಸರ್. ಅವ್ರದ್ದೆಲ್ಲ ನೋಡ್ಕೊಂಡು ನಿಮ್ದು ಏನೋ ಒಂದು ಇರ್ತೈತಿ ಇಲ್ಲಿ, ನೀವು ಯಾವ ವಿಡಿಯೋ ಮಾಡ್ತೀರಲ್ಲ ಸರ್, ಅದೆಲ್ಲ ನನಗೆ ಸ್ವಲ್ಪ ಇಂಪ್ರೆಷನ್ ಕೊಡೋಕ್ಕಾಯ್ತು ಸರ್. ಈಗ ಬರ್ಲಿಕ್ಕೆ ಕಾರಣನೇ ನೀವು ಅಂದ್ಕೊಂಬಿಡ್ತೀನಿ ಸರ್. ಎಲ್ಲರೂ ಕೆಲ್ಸಕ್ಕೆ ಟ್ರೈ ಮಾಡಿದ್ದೀರಿ ನೀವು ಹೊರಗಡೆ? 2nd PU ಮೇಲೆ ಇದು ಪೊಲೀಸಿಗೆ ಇದು ಮಾಡಿ ಸರ್. ಮಾಡಿ ಸರ್ ಎಲ್ಲ ಫಿಸಿಕಲ್ ಎಲ್ಲ ಆಗಿ ಸರ್. ಇದನ್ನು ಈಗ ಇಂಗ್ಲೀಷಲ್ಲೇ ನನಗೆ ಬರ್ತಾ ಇಲ್ಲದಲ್ಲ ಸರ್, ಅದಕ್ಕೆ ನಾವು ಹೋದ್ ಸರ್. ಆ ಮ್ಯಾರಿಂಗ್ ಸರ್ ಕಡೆಗೆ ಹಿಂಗೆ 13 ವರ್ಷ ಆಯ್ತು ಸರ್. ಏನು ಮನೆಯಲ್ಲೇ ಕೆಲಸ ಮಾಡು, ಮಕ್ಳಿಗೆ ಶಾಲೆ ಕಳಿಸು, ಅದೇ ಹಾಕಿ ಸರ್. ಮತ್ತು ಮುಂದೆ ಏನು ಮಾಡೋಕ್ಕಾಗ್ತಿಲ್ಲಲ್ಲ ನನಗೆ. ಮಕ್ಳು ಬಿಟ್ಟು ಬಂದೀನಿ ಸರ್. ಕಲಿಲೇಬೇಕಂತ ಆಟ ಹಿಡ್ದು ಮನೆಯಲ್ಲೆಲ್ಲರನ್ನೂ ಬಯಸ್ಕೊಂಡೆ. ಈಗ ಏನಿತ್ತು ನಿಮ್ಗೆ ಕಲೀಲಿಕ್ಕೆ ಆಸೆ ಅಂತಂದ್ರು. ಇಲ್ಲ, ನಾನು ಕಲಿಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಅಷ್ಟೇ ಸರ್. ಮೇಡಮ್ ಅದ್ಭುತ. ಒಂದು ಕ್ಲಾಸ್ ಸಾಕ್ರಪ್ಪ, ಏನಂತ ಹೇಳ್ತೀನಿ. ಗ್ರೇಟ್. ಯಾವುದಕ್ಕೂ ಕಲಿಯೋದಕ್ಕೆ ವಯಸ್ಸಿಲ್ಲ ರೀ ಅಲ್ವಾ? ವಯಸ್ಸು ಬೇಕಿಲ್ಲ. ನಿಮಗಿದು ಆಯ್ತಲ್ಲ, ಇಲ್ಲಿ ಬಂದು ಸೇರಿದ್ರಲ್ಲ, ಇನ್ನು ಮುಂದೆ ನಿಮ್ಮ ಬದುಕು ಚೇಂಜ್ ಆಗುತ್ತೆ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನೀವು ಎದೆ ತಟ್ಕೊಂಡು ಹೇಳ್ಬೋದು, ವರ್ಡಲ್ಲಿ ಯಾರು ಬರ್ತೀರಿ ಬರ್ರಿ, ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ ಅಂತ. ಈಗ 4 ದಿವಸ ಆಯ್ತಮ್ಮ. ಎಷ್ಟು ದಿವಸ ಆಯ್ತಮ್ಮ ಬಂದು? 5 ದಿವಸದಲ್ಲಿ ನಿಮ್ಗೆ ಏನು ಚೇಂಜಸ್ ಅನಿಸ್ತಾ ಇದೆ? ಒಂದು ಸ್ವಲ್ಪ ಓದ್ಲಿಕ್ಕೆ ಬರ್ತದೆ ಸರ್, ಬರ್ಲಿಕ್ಕೂ ಬರ್ತದೆ ಸರ್. ಒಂದು ಸ್ವಲ್ಪ ಅದು ವರ್ಡ್ ತಪ್ಪಾಗ್ಬೋದು ಸರ್.
ಹೇಳಕ್ಕೆ ವರ್ಡ್ ತಪ್ಪಾಗ್ಬೋದು ಸರ್, ಬರ್ಲಿಕ್ಕೆ ತಪ್ಪಾಗ್ಬೋದು ಸರ್. ಆದ್ರೆ ನಾನು ಅಷ್ಟು ಬರ್ತಿದ್ದಿಲ್ಲಲ್ಲ ಅಂತ ಅನ್ಕೊಂಡಿದ್ದೆ ಸರ್. ಸೂಪರ್. ದೇರ್ ಇಸ್ ನೋ ಪೇನ್ ನೋ ಗೇನ್. ಏನೇಳಿ ನೋ ಪೇನ್ ನೋ ಗೇನ್. ಎಲ್ಲಿವರೆಗೆ ಪೇನ್ ಆಗಲ್ಲ ಅಲ್ಲಿವರೆಗೆ ಗೇನ್ ಆಗಲ್ಲ. ನಾವು ಡೆಂಟಿಸ್ಟ್ ಹತ್ರ ಹೋಗ್ತೀವಿ, ಓಕೆ, ಹಲ್ಲು ನೋವಾಗಿದೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿ ಅಂತ ಹೋಗ್ತೀವಿ. ಹೋದಾಗ ಅವರು ಕ್ಲೀನ್ ಮಾಡ್ತಾರೆ ಅಥವಾ ಏನೋ ಕೇಳ್ತಾರೆ ಅಥವಾ ಒಂದು ಇಂಜೆಕ್ಷನ್ ಕೊಡ್ತಾರೆ. ಏನು ಪೇನೇ ಬೇಡ ಸರ್ ಹಾಗೆ ರಿಸಲ್ಟ್ ಕೊಡಿ ಅಂದರೆ ಕೊಡೋಕ್ಕಾಗತ್ತಾ? ಇಸ್ ಇಟ್ ಪಾಸಿಬಲ್ ವಿದೌಟ್ ಪೇನ್? ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಎಲ್ಲಿ ಪೇನ್ ಇದೆ ಅಲ್ಲಿ ಗೇನ್ ಇದ್ದೇ ಇದೆ. ಇವತ್ತು ನಿಮಗೆ ಸ್ವಲ್ಪ ತ್ರಾಸ ಆಗ್ತಾ ಇರ್ಬೋದು, ಬಟ್ ನಿಮ್ಮ ಭವಿಷ್ಯ ಕಂಪ್ಲೀಟ್ ಚೇಂಜ್ ಆಗುತ್ತೆ. ನಿಮ್ಮ ಭವಿಷ್ಯ ಕಂಪ್ಲೀಟ್ ಚೇಂಜ್, ಅಷ್ಟು ನಾನು ನಿಮಗೆ ಹೇಳ್ಬೋದು. ಸೊ ಬಿ ಕಾನ್ಫಿಡೆಂಟ್ ಇನಫ್. ಈಗ ನೀವೆಲ್ಲರೂ ಇಲ್ಲಿ ಬಂದಿರೋದು ಇಂಗ್ಲೀಷ್ ಬರಲ್ಲ ಅಂತ ಹೇಳಲ್ಲ, ಇಂಗ್ಲೀಷ್ ನಮಗೆ ಬರಂಗನೇ ಇಲ್ಲ ಸರ್ ಅಂತಲ್ಲ, ಇಂಗ್ಲೀಷ್ ಗೊತ್ತಿದೆ. ಅದನ್ನು ಹೆಂಗೆ ಪ್ರೆಸೆಂಟೇಷನ್ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು, ಯಾವ ಮೇನ್ ವರ್ಬನ್ನು ಬಳಸಬೇಕು, ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡಬೇಕು, ಇಂಟ್ರಾಗೇಟಿವ್ ಹೇಗೆ ಮಾಡಬೇಕು, WH ಕ್ವಶನ್ಸ್ ಹೇಗೆ ಮಾಡಬೇಕು, ನಮ್ಮ ಮಾತಲ್ಲಿ ಹೆಂಗೆ ಹೇಳಬೇಕು. ಈ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನಾನು. ಸೊ ಐ ಆಮ್ ಟಾಕಿಂಗ್ ಇನ್ ಕನ್ನಡ. ಸೊ ಹೌ ಶುಡ್ ಐ ಟೆಲ್ ಇನ್ ಇಂಗ್ಲೀಷ್? ನಮ್ಮ ಮಾತಲ್ಲಿ ಹೆಂಗೆ ಕನ್ನಡದಲ್ಲಿ ಹೇಳ್ತೀವಿ ಹಾಗೆ ಇಂಗ್ಲೀಷಲ್ಲಿ ಹೆಂಗೆ ಹೇಳಬೇಕು ಅದು ನಮ್ಮ ಬಾಯಿಗೆ ಬರ್ತಾಯಿಲ್ಲ. ಯಾಕೆಂದರೆ ನಮಗೆ ಯಾರೂ ಗೈಡೆನ್ಸ್ ಮಾಡಿಲ್ಲ. ಓಕೆ, ದೇರ್ ಇಸ್ ನೋ ಗೈಡೆನ್ಸ್. ಅಂದರೆ ಕಮ್ಯುನಿಕೇಷನ್ ನಮಗೆ ಗೈಡೆನ್ಸ್ ಇಲ್ಲ. ಸ್ಕೂಲಲ್ಲಿ ಅಫ್ಕೋರ್ಸ್ ಕಲಿಯೋದು ದಟ್ ಈಸ್ ಟೆಕ್ಸ್ಟ್ ಇಂಗ್ಲೀಷ್. ಇಲ್ಲಿ ಕಲಿಯೋದು ರಿಯಲ್ ಇಂಗ್ಲೀಷ್, ಅಂದರೆ ಯೂಸೇಜ್ ಇಂಗ್ಲೀಷ್ ಅಂತೀವಿ ನಾವು. ಏನಂತೀವಿ? ಯೂಸೇಜ್ ಇಂಗ್ಲೀಷ್. ಬೆಳಗ್ಗಿಂದ ಸಾಯಂಕಾಲ ಏನು ನಾವು ಯೂಸ್ ಮಾಡ್ತೀವಲ್ಲ ಆ ಇಂಗ್ಲೀಷನ್ನು ಕಲಿಯೋಕ್ಕೆ ಬಂದಿದ್ದೀವಿ. ಈ ಇಂಗ್ಲೀಷ್ ಬಂದುಬಿಟ್ರೆ ನೀವು ಜಗತ್ತಿನಲ್ಲಿ ಎಲ್ಲಿ ಬೇಕಾದಲ್ಲೂ ನೀವು ಕೆಲಸ ಮಾಡ್ಬೋದು. ಯು ಕ್ಯಾನ್ ವರ್ಕ್ ಎನಿವೇರ್ ಇನ್ ದ ವರ್ಲ್ಡ್. ಈ UNO ಯುನೈಟೆಡ್ ನೇಷನ್ ಆರ್ಗನೈಸೇಷನಲ್ಲಿ ನಮ್ಮ ಇಂಡಿಯನ್ಸ್ ವರ್ಕ್ ಮಾಡ್ತಾಯಿದ್ದಾರೆ. ಯಾಕೆ ವರ್ಕ್ ಮಾಡ್ತಾಯಿದ್ದಾರೆ? ಬಿಕಾಸ್ ಆಫ್ ದೇರ್ ಕಮ್ಯುನಿಕೇಷನ್, ಬಿಕಾಸ್ ಆಫ್ ದೇರ್ ಇಂಗ್ಲೀಷ್, ನಾಟ್ ಬಿಕಾಸ್ ಆಫ್ ದೇರ್ ಗ್ರ್ಯಾಜುಯೇಷನ್. ಹೇಳಿ, ಗ್ರ್ಯಾಜುಯೇಷನ್ಗೋಸ್ಕರ ಅವ್ರು ಕೆಲಸ ಮಾಡ್ತಾಯಿಲ್ಲ ಅಥವಾ ಗ್ರ್ಯಾಜುಯೇಟ್ ಆಗಿರೋದು ಕೆಲಸ ಮಾಡ್ತಾಯಿಲ್ಲ, ಅವ್ರಿಗೆ ಭಾಷೆ ಬರುತ್ತೆ ಅಂತೇಳಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಹಾಗೆ ನೀವು ಎಲ್ಲೆಲ್ಲೋ ಬೇರೆ ಬೇರೆ ಕಂಟ್ರಿಯಲ್ಲೂ ಕೆಲಸ ಮಾಡ್ಬೋದು, ಒಳ್ಳೆ ಇದರಲ್ಲಿ ವರ್ಕ್ ಸಿಗ್ಬೋದು, ಮಾಡ್ಬೋದು. ದೇರ್ ಇಸ್ ನೋ ಡೌಟ್. ಯು ಡೋಂಟ್ ವರಿ ಅಬೌಟ್ ರಿಸಲ್ಟ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಎಲ್ಲಿಂದ ಬಂದಿದ್ದೀರಿ? ದಾವಣಗೆರೆಯಿಂದ ಧಾರವಾಡ. ಓ ಮೈ ಗಾಡ್. ಹಾಂ, ಓಕೆ, ಹೇಳ್ರಿ ನಿಮ್ಮದು ಕತೆ. ನಾನು MBA ಮಾಡ್ತಾ ಇದ್ದೀನಿ ಸರ್. MBA ಮಾಡ್ತಾಯಿದ್ದೀರಿ? ಎಲ್ಲಿ? ನಾನು ಆನ್ಲೈನಲ್ಲಿ ಮಾಡ್ತಾ ಇದ್ದೀನಿ MBA. ಆನ್ಲೈನಲ್ಲಿ MBA ಮಾಡ್ತಾಯಿದ್ದೀರಿ? ಹಾಂ. ನಮ್ಮಮ್ಮ ಅವರು ತುಂಬ ನೋಡ್ತಾ ಇದ್ರು ನಿಮ್ಮದು ವೀಡಿಯೋಗಳು, ನೋಡ್ಬಿಟ್ಟು ಅವ್ರು ನನಗೆ ಇಲ್ಲಿ ಕಳಿಸಿದ್ದು. ನೈಟ್ ಶಿಫ್ಟ್ ವರ್ಕ್ ಮಾಡ್ತಾ ಇದ್ದೆ ನಾನು ಆಲ್ರೆಡಿ ಕಂಪ್ನಿಲಿ 2 ವರ್ಷ ಮಾಡಿದ್ದೀನಿ. ನೈಟ್ ಶಿಫ್ಟ್ ಅಂತ ಹೇಳ್ಬಿಟ್ಟು ಮನೇಲಿ ಬಿಡಿಸಿದ್ರು. 5 ತಿಂಗಳು ಮನೆಯಲ್ಲೇ ಇದ್ದೆ ನಾನು. ಸೊ ಈ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ಅಮ್ಮ ಅಲ್ಲಿಗೆ ಹೋಗು, ಇನ್ನೂ ಇಂಪ್ರೂವ್ ಆಗ್ತೀಯಾ, ಇನ್ನೂ ಚೆನ್ನಾಗಿ ಕಂಪ್ನಿಗೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಕಳಿಸಿದ್ದೆ ಸರ್. ಓಹೋ, ಓಕೆ. ಅದಕ್ಕೆ ಬೇಕೇ ಬೇಕು, ಮಸ್ಟು ಅಂತ ಅಂದ್ಕೊಂಡು ಬಂದಿದ್ದೀರಿ. ಏನು ಅನ್ಸೋದು ಅಕ್ಕ? ಈಗಂತೂ ಎಲ್ಲ ಇಂಗ್ಲೀಷ್ ಕಾಮನ್ ಆಗಿಬಿಟ್ಟಿದೆ. ಅದು ಒಳ್ಳೇದು ಸರ್, ನಮ್ಗೆ ಒಳ್ಳೆಗೆ ತಾನೇ ಅದು ನಡೀತಾ ಇದೆ. ನಾವು ಚೆನ್ನಾಗಿ ಎಲ್ಲರಂಗೆ ಇರ್ತೀವಿ, ಕಾನ್ಫಿಡೆಂಟ್ ಆಗೂ ಇರ್ತೀವಿ, ಎಲ್ಲೂ ನಮ್ಗೆ ಭಯ ಇರಲ್ಲ, ಏನೂ ಇರಲ್ಲ. ನಮ್ಗೆ ಏನು ಅನ್ಸುತ್ತೆ ಅದು ಮಾಡೋಕ್ಕೆ ಬೇಕು ಇಂಗ್ಲೀಷ್. ಬಟ್ ಬರಲಿಲ್ಲ ಅಂದರೆ ಕೀಳಿರ್ಬೇಕಾಡುತ್ತೆ ಅಲ್ವಾ? ಯಾರೋ ಮಾತಾಡ್ತಾ ಇದ್ರೆ ನಾವೇನೋ ಮಾತಾಡಕ್ಕೆ ಹೋಗ್ತೀವಿ, ಆಗೋದಿಲ್ಲ, ಅಥವಾ ಎಲ್ಲಿ ತಪ್ಪು ಮಾಡ್ಬಿಡ್ತೀವಿ ಅನ್ನೋ ಭಯ ನಿಮಗೆ ಏನೇ ನಾಲೆಡ್ಜ್ ಇದ್ರೂ ಇಂಗ್ಲೀಷ್ ಬರಲ್ಲ ಅಂದರೆ ನೀವು ದಡ್ರೆ, ಆ ಥರ ಆಗ್ಬಿಟ್ಟಿದೆ ಇವಾಗ. ಸೊ ಇಂಗ್ಲೀಷ್ ಇಸ್ ಮಸ್ಟ್ ಇವಾಗ. ಓಕೆ. ಈಗ ಎಷ್ಟು ದಿವಸ ಆಯಿತು ಬಂದು ನೀವು? 7 ಡೇಸ್ ಆಯಿತು ಸರ್. 7 ಡೇಸ್ ಆಯಿತು. ಏನು ಅನಿಸುತ್ತೆ? ಚೆನ್ನಾಗಿದೆ. ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಕಾನ್ಫಿಡೆನ್ಸ್ ಬಂದಿದೆ ಇವಾಗ, ಧೈರ್ಯ ಬಂದಿದೆ, ಚೆನ್ನಾಗಿದೆ ಸರ್. ಆಮೇಲೆ ಬೇಕಾದಷ್ಟು ಟ್ರೈ ಮಾಡಿರ್ತೀವಿ. ಇಂಗ್ಲೀಷ್ ಇದು ಒಂದೇ ಯೂಟ್ಯೂಬ್ ನೋಡಿರ್ತೀವಿ, ಎಲ್ಲೋ ಕರೆಯೋದಕ್ಕೆ ಶುರು ಮಾಡ್ತೀವಿ, ಯಾವುದೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ, ಹಂಗೆ ಶುರು ಮಾಡಿರ್ತೀವಿ. ಹಂಗೆ ಏನಾದರೂ ಟ್ರೈ ಮಾಡಿದ್ರಾ? ಹಾಂ ಸರ್, ಮುಂಚೆ ಎಲ್ಲ ಮಾಡಿದ್ದೆ. ಆನ್ಲೈನ್ ಅಂದರೆ ಜಸ್ಟ್ ನಾವು ನೋಡೋದು ಮಾಡೋದು, ಅಷ್ಟು ಎನ್ವಿರಾನ್ಮೆಂಟ್ ಇರೋದಿಲ್ಲ. ಇಲ್ಲ ಆದರೆ ಸರ್ ಜೊತೆ ಮಾತಾಡ್ಬೋದು, ಡೌಟ್ ಇದ್ದರೆ ಹೇಳ್ಬೋದು, ನಾನು ಕರೆಕ್ಟ್ ಮಾಡಿದ್ದೀನಿ ಎಲ್ಲ ಕೇಳ್ಬೋದು, ಮಿಸ್ಟೇಕ್ಸ್ ಇದ್ದರೆ ಅವ್ರು ಹೇಳ್ತಾರೆ. ಆ ಥರ ಆನ್ಲೈನಲ್ಲಿ ಇರೋದಿಲ್ಲ ಯೂಟ್ಯೂಬ್ಸಲ್ಲಿ. ಸೊ ಇದು ಬಂದ್ರೇ ಚೆನ್ನಾಗಿರುತ್ತೆ, ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿ ನಾವು ಕಲ್ತ್ಕೋಬೋದು. ಓಕೆ. ಸೊ ಅದು ನಮ್ಮ ಕೈಲೇ ಇರೋದ್ರಿಂದ ಬೇಕಾದಾಗ ನೋಡ್ತೀವಿ, ಬೇಡದಾಗ ಬಿಡ್ತೀವಿ, ಕನ್ಸಿಸ್ಟೆನ್ಸಿ ನೋಡೋದಿಲ್ಲ ನಾವು, ಆ ಥರದ್ದು ಅದು ಇದೆ. ಬಟ್ ಡಿಸ್ಟ್ರಾಕ್ಷನ್ಸ್ ಕೂಡ ಆಗುತ್ತೆ, ಕೈಯಲ್ಲಿ ಮೊಬೈಲ್ ಇದ್ರೂ ಆನ್ಲೈನ್ ಇದ್ದರೆ. ಬಟ್ ಇಲ್ಲಿದ್ರೆ ನಾವು ಅವ್ರ ಜೊತೆ ತುಂಬ ಓಪನ್ ಅಪ್ ಆಗಿ ಮಾತಾಡ್ತೀವಿ. ಆಮೇಲೆ ಜೊತೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರ ಜೊತೆಗೆ ಇಂಗ್ಲೀಷ್ನ ಟ್ರೈ ಮಾಡ್ತೀವಿ. ಮನೆಗಿದ್ರೆ ಅದು ಆಗೋದಿಲ್ಲ, ನಾವು ಒಬ್ಬರೇ ಇರ್ತೀವಿ. ಸೊ ಬರೀ ಕಲಿಕೆಯಿಂದ ಇಂಗ್ಲೀಷ್ ಬರೋದಿಲ್ಲ, ಮಾತಾಡೋದ್ರಿಂದ ಬರುತ್ತೆ ಅಂತ ಹೇಳ್ತೀರಿ. ಓಕೆ. ಹಾಂ. ಈಗ ಒಟ್ಟು ಟೋಟಲ್ ಆಗಿ ಬೇರೆ ಬೇರೆ ಏಜ್ನವರು, ಬೇರೆ ಬೇರೆ ಊರಿನವರು ಎಲ್ಲರೂ ಇದ್ದಾರೆ ಇಲ್ಲಿ. ಹೇಗೆ ಒಟ್ಟಾರೆ ಕ್ಲಾಸ್ ಹಿಂಗೆ ನಡೆಸ್ತಾ ಇದ್ದೀವಿ ಸರ್? ಇದರಲ್ಲಿ ಆ್ಯಕ್ಚುಲಿ ನಾವು ಡಿವೈಡ್ ಮಾಡಿದ್ವಿ. ಅಂದರೆ 3 ಲೆವೆಲ್ ಬರುತ್ತೆ. ಒಂದು ಕಂಪ್ಲೀಟ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಅವ್ರಿಗೊಂದು ಸಪ್ರೇಟ್ ಬ್ಯಾಚ್ ಇದೆ. ಅವ್ರಿಗೆ ರೀಡಿಂಗು, ರೈಟಿಂಗು, ಓದಲಿಕ್ಕೆ ಬರಲಿಕ್ಕೆ ಬರಬೇಕು, ಅದು
ಸಪ್ರೇಟ್ ಬ್ಯಾಚ್. ಅದನ್ನ ಮೇಡಮ್ ಅವ್ರು ತಗೋತಾರೆ, ಸ್ವಾತಿ ಅಂತ ಹೇಳಿ ಅವರು. ಓಕೆ ಹಾಂ ಐ ಮೀನ್ ಓದ್ಲಿಕ್ಕೆ ಬರ್ಲಿಕ್ಕೆ ಬರುತ್ತೆ, ಗ್ರಾಮರ್ ಬರಲ್ಲ. ಅವ್ರಿಗೆ ಇನ್ನೊಬ್ಬರು ಫ್ಯಾಕಲ್ಟಿ ಇದ್ದಾರೆ. ಸೊ ಗ್ರಾಮರ್ ಬರುತ್ತೆ, ಸ್ಪೀಕಿಂಗ್ ಬರಲ್ಲ ಅನ್ನೋರಿಗೆ ನಾನು ತಗೊಳ್ತೀನಿ. ಈಗ ಇಲ್ಲಿ ಈ ರೀತಿಯಾಗಿ ನಾವು ಡಿವೈಡ್ ಮಾಡಿಕೊಂಡು ಅವ್ರಿಗೆ ರೆಡಿ ಮಾಡ್ತಾ ಇದ್ದೀವಿ. ಅಂದರೆ ಇವ್ರನ್ನೆಲ್ಲ ಬೇರೆ ಬೇರೆ ಮಾಡ್ತೀರಾ, ಹೀಗೆ ಇರ್ತಾರೆ? ಈಗ ಯಾಕೆಂದರೆ ಇಲ್ಲಿ ಕೋರ್ಸ್ ಇದು 2 ಬ್ಯಾಚ್ ಇದೆ, ಸಪ್ರೇಟ್ ಬ್ಯಾಚ್ ಇದೆ ಇದು. ಮಾಡ್ತೀರಿ? ಇದು ಸಪ್ರೇಟ್ ಬ್ಯಾಚ್ ಇದೆ. ಒಂದು ಬೇಸಿಕ್ ಲೆವೆಲ್, ಒಂದು ಅಡ್ವಾನ್ಸ್ ಲೆವೆಲ್. ಸೊ ಬೇಸಿಕ್ ಲೆವೆಲ್ ಮೀನ್ಸ್ ಅಫ್ಕೋರ್ಸ್ ರೀಡಿಂಗ್ ರೈಟಿಂಗ್ ಬರಲ್ಲ, ಅವ್ರಿಗೆ ರೀಡಿಂಗ್ ರೈಟಿಂಗ್ ಕಲಿಸ್ತೀವಿ. ಯಾರು ರೀಡಿಂಗ್ ರೈಟಿಂಗ್ ಬರುತ್ತೆ ಅವ್ರಿಗೆ ಗ್ರಾಮರ್ ಕಲಿಸ್ತೀವಿ, ಯಾರಿಗೆ ಗ್ರಾಮರ್ ಬರುತ್ತೆ ಅವ್ರಿಗೆ ಸ್ಪೀಕಿಂಗ್ ಕಲಿಸ್ತೀವಿ. ಅಂದರೆ ಅವ್ರು ನಮ್ಮಲ್ಲಿ ಬಂದ್ರೆ ಕಂಪ್ಲೀಟ್ ಆಗಿ ಅವ್ರು 0 to ಹೀರೋ ಆಗಬೇಕು. ಓಕೆ, ಅದು ನಮ್ಮ ಉದ್ದೇಶ. ಈಗ ಇವರೆಲ್ಲ ಒಂದೇ ಡೇಟಿಗೆ ಬಂದವರಲ್ಲ, ಸ್ವಲ್ಪ ದಿವಸ ಮೊದಲು ಬಂದವ್ರೆ, ಒಬ್ರು ಇವತ್ತೇ ಬಂದಾರೆ, ಇನ್ನೊಂದಿಷ್ಟು ಹಾಂಗೆ ಬಂದಾರೆ. ಹೇಗೆ ಕಂಬೈನ್ ಮಾಡಿ ಹೇಗೆ ಮಾಡ್ತೀರಿ ಸರ್? ಇದು ಸಪ್ರೇಟ್ ಬ್ಯಾಚ್ ಇದೆ, ನೋ ಡೌಟ್. ಸೊ ಮಧ್ಯಾಹ್ನ ಆಫ್ಟರ್ನೂನ್ ಬ್ಯಾಚ್ ಏನು ಮಾಡ್ತೀವಿ ಅಂದರೆ ಎಲ್ಲರಿಗೂ ಕೂಡಿಸಿ ಆಕ್ಟಿವಿಟೀಸ್ ಮಾಡಿಸ್ತೀವಿ. ಸೊ ಸ್ಟೇಜ್ ಮೇಲೆ ಕರೆಸ್ತೀವಿ, ಸ್ಟೇಜ್ ಮೇಲೆ ಬಂದು ಅವ್ರು ಮಾತಾಡಬೇಕು. ಸೊ ಎಲ್ಲರ ಎಜುಕೇಷನ್ ಹೋಗಬೇಕು. ಸೊ ಎಷ್ಟು ಜಾಸ್ತಿ ಜನ ಇರ್ತಾರೆ ಅವ್ರಿಗೆ ಅಷ್ಟು ಒಂದು ಸ್ಟೇಜ್ ಕರೇಜ್ ಡೆವಲಪ್ ಆಗುತ್ತೆ, ಅಥವಾ ಒಂದು ಫಿಯರ್ನೆಸ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಸೆಷನ್, ಮಾರ್ನಿಂಗ್ ಸೆಷನ್ ಈಸ್ ಗ್ರಾಮರ್ ಪಾರ್ಟ್, ಆಫ್ಟರ್ನೂನ್ ಸೆಷನ್ ಪಾರ್ಟ್ ಆಫ್ ಕೋರ್ಸ್ ಕಮ್ಯುನಿಕೇಶನ್ ಪಾರ್ಟ್ ಅಂತ. ಸ್ಟೇಜ್ ಕರೇಜ್ ಪಾರ್ಟ್, ಪಬ್ಲಿಕ್ ಸ್ಪೀಕಿಂಗು. ಇಲ್ಲಿ ನಮ್ಮ ಉದ್ದೇಶ ಬರೀ ಅವ್ರಿಗೆ ಗ್ರಾಮರ್ ಕಳಿಸೋದಲ್ಲ, ನಮ್ಮ ಉದ್ದೇಶ ಗ್ರಾಮರ್ ಜೊತೆಗೆ ಅಫ್ಕೋರ್ಸ್ ಅವ್ರಿಗೆ ಸ್ಪೀಕಿಂಗ್ ಬರಬೇಕು, ಅಥವಾ ಸ್ಟೇಜ್ ಮೇಲೆ ಬಂದು ಮಾತಾಡಬೇಕು, ಪ್ರೆಸೆಂಟೇಷನ್ ಮಾಡಬೇಕು, ಸೆಮಿನಾರ್ಸ್ ಮಾಡಬೇಕು, ಅವ್ರ ಪರ್ಸನಾಲಿಟಿ ಚೇಂಜ್ ಆಗಬೇಕು. ದಟ್ ಈಸ್ ವಾಟ್ ವಿ ವಾಂಟ್. ಈಗ ಇಲ್ಲಿ ಎಲ್ಲರೂ 50% ಗ್ರಾಮರ್ ಸ್ವಲ್ಪ ಗೊತ್ತಿದೆ, ಬಟ್ ಹೇಳಲಿಕ್ಕೆ ಅವ್ರಿಗೆ ಒಂಥರ ಹೆಸಿಟೇಷನ್ ಆಗ್ತಾ ಇದೆ, ಫಿಯರ್ನೆಸ್ ಆಗ್ತಾ ಇದೆ, ಎಲ್ಲಿ ತಪ್ಪಾಗ್ಬಿಡುತ್ತೆ ಅನ್ನೋದು ಭಯ ಇದೆ. ಸೊ ನಮ್ಮ ಕೆಲಸ ಏನಪ್ಪ ಅಂದರೆ ಅವರ ಫಿಯರ್ನೆಸ್ ತೆಗಿಬೇಕು, ಅಥವಾ ಅವ್ರ ಡೌಟ್ಸ್ ಕ್ಲಾರಿಫೈ ಮಾಡಬೇಕು, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅವ್ರು ಇಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಹೊರಗಡೆ ಅವ್ರಿಗೆ ಈಸಿ ಆಗಿಬಿಡುತ್ತೆ. ಹೊರಗಡೆ ಅವರು ಆರಾಮಾಗಿ ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು. ಸೊ ವಿ ವಾಂಟ್ ಟು ರಿಮೂವ್ ದಟ್ ಏನಂತೀರಿ ಡೌಟ್ಸ್. ಅದೇ ಇಲ್ಲಿ ಅವ್ರು ಬರೋದು 2 ಕಾರಣಕ್ಕೆ. ಒಂದು, ಅವ್ರ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ. ಡೌಟ್ಸ್ ಅಂತಂದರೆ ಅಫ್ಕೋರ್ಸ್ ಅದು ಮೇನ್ ವರ್ಬ್ಸ್ ಇರ್ಬೋದು, ಹೆಲ್ಪಿಂಗ್ ವರ್ಬ್ಸ್ ಇರ್ಬೋದು, ಗ್ರಾಮರ್ ಪಾರ್ಟ್ ಇರ್ಬೋದು, ಅದೆಲ್ಲ ಅವರು ಡೌಟ್ಸ್ ಕ್ಲಾರಿಫೈ ಮಾಡ್ತೀವಿ. 2ನೇದು ಏನಪ್ಪ ಅಂದರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. 2 ಇರ್ತದೆ, ಅಂದರೆ ಡೌಟ್ಸ್ ಕ್ಲಾರಿಫೈ ಆಗುತ್ತೆ, ಪ್ರಾಕ್ಟೀಸು ಆಗುತ್ತೆ. ಅಫ್ಕೋರ್ಸ್ ಅದ್ರ ಜೊತೆಗೆ ಜಾಬ್ ಪ್ಲೇಸ್ಮೆಂಟ್ ಕೊಟ್ಟು ಕಳಿಸ್ತಾ ಇದ್ವಿ. ನನಗೆ ಓದೋಕ್ಕೆ ಬರ್ತಿದ್ದಿಲ್ಲ ಸರ್. ನಾನು BA ತೊಗೊಂಡೆ ಸರ್. ಹಾಫ್ನಲ್ಲಿ ಇಂಗ್ಲೀಷ್ ಮಾಡಿದೆ. ಹಾಫ್ನಲ್ಲಿ ಇಂಗ್ಲೀಷ್ ಮಾಡಿದಾಗ ಸರ್, ಮತ್ತು ಅಲ್ಲಿ ಪಾಠ ಮಾಡ್ತಿದ್ರು ಸರ್. ಎಲ್ಲರೂ ಪಾಠ ಮಾಡೋರು, ಅಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಮ್ದವರು ಆ ಥರ ಬಂದಿರೋರು. ನಾನು ಕನ್ನಡ ಮೀಡಿಯಮ್ ಸರ್. ಕೆಲವೊಂದು ವರ್ಡ್ಗಳು ನನಗೆ ಬರ್ಕೊಳಕ್ಕೆ ಆಗ್ತಿರ್ಲಿಲ್ಲ ಸರ್. ಹಂಗಾಗಿ ಯೂಟ್ಯೂಬಲ್ಲಿ ನೋಡಿದೆ ಸರ್, ಕೆಲವೊಂದು ಕ್ಲಾಸ್ ನೋಡಿದೆ. ಅವ್ರಿಗೆ ಕೆಲವೊಂದು ಟೈಮ್ ಸಿಗೆ ಆ ರೀತಿ ಈ ರೀತಿ ಹೇಳ್ತಿದ್ರು ಸರ್, ನನಗೆ ಗೊತ್ತಾಗಲಿಲ್ಲ ಸರ್. ಹಾಗಾಗಿ ಅಲ್ಲೇ ಯೂಟ್ಯೂಬಲ್ಲೇ ಮತ್ತೆ ಕ್ಲಾಸಸ್ ಯಾವಾದರೂ ಅದಾವ ಏನೋ ಅಂತ ನೋಡ್ಕೊಂಡೆ ಸರ್. ಹಾಗಾಗಿ ವಿಕಾಸ ಕರಿಯರ್ ಅಕಾಡೆಮಿ ಸಿಕ್ತಿ ಸರ್. ಹಂಗಾಗಿ ನಾನು ನಮ್ಮ ಅಣ್ಣನ ಕರ್ಕೊಂಡು ಇಲ್ಲಿಗೆ ಬಂದೀನಿ ಸರ್. ಸರ್ ನಾನು ಮಾರ್ಚ್ 20ಕ್ಕೆ ಬಂದೀನಿ ಸರ್. ಇನ್ನು ಎಷ್ಟು ತಿಂಗಳು ಇಲ್ಲಿರ್ತೀರಿ? ಇನ್ನೂ 1.5 ತಿಂಗಳ ಇರ್ತೀನಿ ಸರ್. 1.5 ತಿಂಗಳು ಮುಗಿಯೋ ಒಳಗಡೆ ಕಂಪ್ಲೀಟ್ ಕಲಿತೀನಿ ಅನ್ನೋ? ಹಾಂ ಸರ್. ಸರ್ ನನಗೆ ಓದೋಕ್ಕೆ ಬರ್ತಿದ್ದಿಲ್ಲ ಸರ್, ಬಂದು ಓದ್ತಿದ್ದೀನಿ ಸರ್ ನಾನು. ಇಲ್ಲಿ ಬಂದು ಹೋಗಿ ಮಾಡ್ತೀರಿ ಅಥವಾ ಇಲ್ಲೇ ಇರ್ತೀರಿ? ಇಲ್ಲೇ ಇರ್ತೀನಿ ಸರ್. ಹಾಸ್ಟೆಲ್ ಈ PG ಮಾಡ್ಕೊಂಡಿ ಸರ್. ನಂದು ರಾಯಚೂರು ಸರ್. ರಾಯಚೂರಿಂದ ಬಂದು ಇಲ್ಲಿದ್ದು PG ಮಾಡಿಕೊಂಡು ಇಂಗ್ಲೀಷ್ ಕಲಿಯೋಕ್ಕೋಸ್ಕರ ಬರ್ತೀರಿ. ಎಷ್ಟು ಟೈಮ್ ಕಲಿತೀರಿ? ಟೈಮಿಂಗ್ ಏನಿದೆ ಸರ್? ನನ್ನ ಬೆಳಗ್ಗೆ 10 o'clockಲಿಂದ 6 o'clock ಕ್ಲಾಸ್ ನಡೀತಾ ಸರ್. ಹಾಂ ಸರ್. ಮತ್ತು ಹೋಗಿ PGಯಲ್ಲಿ ನಾವೆಲ್ಲರೂ ಹೋಗಿ ಕಮ್ಯುನಿಕೇಷನ್ ಮಾಡ್ತೀವಿ ಸರ್. ನಮ್ಮ ರೂಮ್ಮೇಟಲ್ಲಿರೋರು ಮತ್ತು ಬೇರೆ ಅಕ್ಕವ್ರು ಬಂದಾರೆ, ಅಲ್ಲಿ ಇಂಗ್ಲೀಷ್ ಮೀಡಿಯಮ್ದವ್ರು ಅಕ್ಕರು ಇರ್ತಾರಲ್ರಿ, ಅವ್ರ ಜೋಡಿ ಕೂತು ಮಾತಾಡೋದು, ಬರೆಯೋದು, ಓದೋದು ಎಲ್ಲ ಕೇಳ್ಕೊತೀನಿ ಸರ್ ನಾನು. ನಿಮ್ಮ ರೂಮ್ಮೇಟಾ? ಹಾಂ ಸರ್, ನನ್ನ ರೂಮ್ಮೇಟ್. ಹೇಳ್ರಿ, ನಿಮ್ಮ ಹೆಸರು? ನನ್ನ ಹೆಸರು ಭೂಮಿಕಾ ಅಂತ ಸರ್. ನಾನು ತಲ್ವಾಯಿಂದ ಬಂದಿದ್ದೇನೆ. ಎಲ್ಲಿಂದ? ತಲ್ವಾಯಿ, ಧಾರವಾಡ ಡಿಸ್ಟಿಕ್ಕೇನೆ. ಓಕೆ. ನಮಗೂ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಅದಕ್ಕೆ ಸರ್ಸು ಟೀಚರ್ಸು ತುಂಬ ಬೈತಾ ಇದ್ದರು. ಅದಕ್ಕೆ ಸರ್ಸು ಇಲ್ಲ ಯೂಟ್ಯೂಬ್ ಚಾನಲ್ ಇದೆ ನಿಮ್ಮದೇ ನೋಡಿದರು. ಅವಾಗ ಹೇಳಿದರು ವಿಕಾಸ್ ಕೆರಿಯರ್ ಅಕಾಡೆಮಿ ಅಂತ ಇದೆ, ಅದರೊಳಗೆ ತುಂಬ ಜನ 1000 ಜನ ಮಕ್ಕಳು ಕಲ್ತಿದ್ದಾರೆ, ಅದರೊಳಗೆ ನೀನೊಬ್ಬಳು ಹೋಗಿ ಕಲಿ ಅಂತ ಹೇಳಿದರು ಸರ್. ಅವಾಗ ನಾನು ಒಬ್ಸರ್ವ್ ಮಾಡಿದೆ, ನೋಡಿದೆ, ಆವಾಗ ಗೊತ್ತಾಯಿತು ಚಲೋ ಇದೆ ಅಂತ. ಆವಾಗ ಇಲ್ಲಿ ಬಂದೆ. ಇವಾಗ ಸ್ವಲ್ಪ ಓದೋಕೆ ಬರ್ತಾಯಿದೆ. ನನಗೆ ಚಿಕ್ಕ ಮಕ್ಕಳು ಓದೋಕೆ ಬರೋಷ್ಟು ಬರ್ತಾ ಇರಲಿಲ್ಲ. ಇವಾಗ ಸ್ಪೆಲ್ಲಿಂಗ್ ಅಥವಾ ABCD ಎಲ್ಲ ಬರ್ತಾಯಿದೆ ಸರ್. ಆದಷ್ಟು ಚಲೋ ಆಗಿದೆ.
ಇಲ್ಲಿ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡಿಕೊಂಡು ಜಾಬ್ ಹೋಗೋರಿದ್ದಾರೆ. ಅವ್ರಿಗೆಲ್ಲ ಜಾಬ್ ಪ್ಲೇಸ್ಮೆಂಟ್ ಆಲ್ರೆಡಿ ಹೇಳ್ಬಿಟ್ಟಿದ್ವಿ ನಾವು. MNC ಕಂಪ್ನಿಯಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ವಿ, ನಾವು ಟ್ರೈನಿಂಗ್ ಕೊಡ್ತೀವಿ, ಟ್ರೈನಿಂಗ್ ಕೊಟ್ಟು ನಿಮ್ಮ ಕಡೆ ಕಳಿಸ್ತಾ ಇದೀವಿ ಅಂತ ಹೇಳಿ. ಓಕೆ. ಸೊ ದೇ ವಾಂಟ್ ಟ್ರೈನ್ಡ್ ಕ್ಯಾಂಡಿಡೇಟ್ ಸರ್, ದೇ ಡೋಂಟ್ ವಾಂಟ್ ವಿದೌಟ್ ಟ್ರೈನ್ ಕ್ಯಾಂಡಿಡೇಟ್. ಓಕೆ. ಭಾಳಷ್ಟು ಜನ ಗ್ರ್ಯಾಜುಯೇಷನ್ ಇದ್ದಾರೆ, PG ಹೊರಟಿದ್ದಾರೆ, ಭಾಳ ಜನ MPhil PhD ಇದ್ದಾರೆ, ಬಟ್ ಅವ್ರಿಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅವರಿಗೆ ಟ್ರೈನರ್ ಬೇಕೇ ಬೇಕು, ವಿದೌಟ್ ಟ್ರೈನರ್ ಆಗಂಗಿಲ್ಲ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಲರ್ನ್ ವಿದೌಟ್ ಟ್ರೈನರ್. ಸೊ ಯೂಟ್ಯೂಬಲ್ಲಿ ಕ್ಲಾಸಸ್ ಇದೆ, ಅಫ್ಕೋರ್ಸ್ ಇಂಗ್ಲೀಷ್ ಗ್ರಾಮರ್ ಬುಕ್ಸ್ಗಳಿದ್ದಾವೆ, ಅಥವಾ ಏನಪ್ಪ ಅಂದರೆ CDs ಅಂತೀವಿ, CDs ಎಲ್ಲ ಇದಾವೆ. ಬಟ್ ದೋಸ್ ವಿಲ್ ನಾಟ್ ಹೆಲ್ಪ್, ಬಿಕಾಸ್ ದೋಸ್ ಆರ್ ಒನ್ ವೇ ಕಮ್ಯುನಿಕೇಷನ್. ಇವ್ರು ಬೇಕಾಗಿದ್ದು 2 ವೇ ಕಮ್ಯುನಿಕೇಷನ್. ನಾವು ಹೇಳಬೇಕು, ಇವ್ರು ಕೇಳಬೇಕು, ಇವ್ರು ಹೇಳಬೇಕು, ನಾವು ಕೇಳಬೇಕು. ಅವಾಗ ಮಾತ್ರ ಕಮ್ಯುನಿಕೇಷನ್ ಡೆವಲಪ್ ಆಗುತ್ತೆ. ಕಮ್ಯುನಿಕೇಷನ್ ನಾವು ಡೆವಲಪ್ ಆಗಬೇಕು ಅಂದರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು, ಹೆಸಿಟೇಷನ್ ಹೋಗಬೇಕು, ಅವರು ಸ್ಟೇಜ್ ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ದಟ್ ಇಸ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಓಕೆ. ಈಗ ಇಲ್ಲಿ ಬಂದಿರೋ ಬೇರೆ ಡಿಸ್ಕಷನ್ ಅಂದರೆ ಟಾಪಿಕ್ಸ್ ಇರುತ್ತೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿರ್ತವೆ, ಗೇಮ್ಸ್ಗಳಿರ್ತವೆ, ಲ್ಯಾಂಗ್ವೇಜ್ ಗೇಮ್ಸ್ಗಳಿದೆ, ಟಂಗ್ ಟ್ವಿಸ್ಟಿಂಗ್ ಅಂತ ಇರ್ತದೆ. ಈಗ ಅವ್ರಿಗೆ ಸದ್ಯ ನಾವು ಬೇಸಿಕ್ ಲೆವೆಲ್ ಇದ್ದೀವಿ, ವಿ ಆರ್ ನಾಟ್ ಇನ್ ಅಡ್ವಾನ್ಸ್ ಲೆವೆಲ್. ಈಗ ಒಂದು ವಾರ ವಿ ಗೋ ಬೇಸಿಕ್ ಲೆವೆಲ್, 1 ವೀಕ್, ನೆಕ್ಸ್ಟ್ ವೀಕ್ ಅಡ್ವಾನ್ಸ್ ಲೆವೆಲ್ ಕಂಪ್ಲೀಟ್ ಆಗಿ ಅವರು ಇಂಗ್ಲೀಷಲ್ಲಿ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಮಾತಾಡಬೇಕು. ಓಕೆ. ಇಲ್ಲಿ ನೋಡಿ, ನಾನು ಗಮನಿಸ್ತಾ ಇದ್ದೆ, ಬೇರೆ ಬೇರೆ ಊರನ್ನವರಿದ್ದಾರೆ, ಒಬ್ಬರು ಕೆಲವೊಬ್ರು PG ಅಲ್ಲಿ ಇದ್ದೀವಿ ಅಂತಾರೆ, ಅಥವಾ ನಿಮ್ಮದೇ ಆದ ವ್ಯವಸ್ಥೆ ಏನಾದರೂ ಇದೆಯಾ? ಅಥವಾ ಅಫ್ಕೋರ್ಸ್ ನಾವು PG ಮಾಡಿದ್ದೀವಿ, ಇಲ್ಲೆಲ್ಲರೂ ಇರೋರು PG, ನಮ್ಮ PG ಅಲ್ಲಿ ಇದ್ದಾರೆ. ಇಲ್ಲಿ ಇರೋರು ಯಾರು ಹೊರಗಿನವ್ರು ಯಾರೂ ಇಲ್ಲ. ಓಕೆ. ಹೌದು, PG ಅಲ್ಲೇ ಇದ್ದಾರೆ. 40 ಗರ್ಲ್ಸ್ ಇದ್ದಾರೆ, 70 ಬಾಯ್ಸ್ ಇದ್ದಾರೆ. ಓಕೆ. ನಿಮ್ಮದೇ ನಮ್ಮ PG ಅಲ್ಲಿ ಇದ್ದಾರೆ. ನಮ್ಮ PG ಅಲ್ಲಿ ಇದ್ಕೊಂಡು ಯಾಕೆ PG ವ್ಯವಸ್ಥೆ ಮಾಡಿದ್ವಿ ಅಂದರೆ, ನೋಡಿ, ಕಮ್ಯುನಿಕೇಶನ್ 1 ಅವರಲ್ಲಿ ನಮಗೆ ಮಾಡೋಕ್ಕಾಗಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್ ಇನ್ 1 ಅವರ್. ಸೊ ವಾಟ್ ವಿ ಯೂಸ್ ಟು ಡೂ ಈಸ್ ವಿ ಯೂಸ್ ಟು ಟೀಚ್ 1 ಅವರ್ ಕ್ಲಾಸ್. ಅದು ಅವ್ರಿಗೆ ಹೆಲ್ಪ್ ಆಗ್ತಿರಲಿಲ್ಲ, ಅದು ಬೆನಿಫಿಟ್ ಆಗಲಿಲ್ಲ. ಅದಕ್ಕೋಸ್ಕರ ರೆಸಿಡೆನ್ಷಿಯಲ್ ಕ್ಲಾಸ್ ಓಪನ್ ಮಾಡಿದ್ದೀವಿ. ಅವ್ರು ಇಲ್ಲಿ ಇದ್ದಾರೆ, ಅವ್ರಿಗೆ ಬೆಳಗ್ಗಿಂದ ಸಾಯಂಕಾಲ ಟ್ರೈನಿಂಗ್ ಇರುತ್ತೆ. ನಾನು ಕ್ಲಾಸ್ ಮಾಡ್ತೀನಿ, ಕಾಜಿ ಸರ್ ಕ್ಲಾಸ್ ಮಾಡ್ತಾರೆ, ಅಥವಾ ನಮ್ಮ ಇನ್ನೊಬ್ಬರು ಕಲೇಶ್ ಸರ್ ಅಂತಿದ್ದಾರೆ. ನಾವೆಲ್ಲರೂ ಅವ್ರಿಗೆ ಬೇರೆ ಬೇರೆ ಒಂದು ಆ್ಯಕ್ಟಿವಿಟೀಸ್, ಅಫ್ಕೋರ್ಸ್ ಸುವರ್ಣ ಮೇಡಮ್ ಅಂತಿದ್ದಾರೆ, ಎಲ್ಲರೂ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಓಕೆ. ಸೊ ಇಲ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ 6 ರಿಂದ 8 ತಾಸು ಕ್ಲಾಸ್ ಮಾಡಿ, ಅವ್ರ ವೊಕ್ಯಾಬ್ರಿ ಪಾರ್ಟ್ ಇರ್ಬೋದು, ಗ್ರಾಮರ್ ಪಾರ್ಟು, ಕಮ್ಯುನಿಕೇಷನ್ ಪಾರ್ಟು, ಸ್ಟೇಜ್ ಕರೇಜು, ಪಬ್ಲಿಕ್ ಸ್ಪೀಕಿಂಗು, ನೆಕ್ಸ್ಟ್ ಜಾಬ್. ಆಮೇಲೆ ಇನ್ನೊಂದಿದೆ ಸರ್, ಈ ಮಕ್ಕಳಿಗೆ ಬರೀ ಇಂಗ್ಲೀಷ್ ಒಂದೇ ಅಲ್ಲ, ಮ್ಯಾಥಮೆಟಿಕ್ಸ್ ಕೂಡ ಕಬ್ಬಿಣದ ಕಡಲೆ. ಅಲ್ಲಿ ಕೂಡ ಸುಮಾರು ಮಕ್ಕಳು ಫೇಲ್ ಆಗಿದ್ದಿದೆ, ಸರಿಯಾಗಿ ಕಲೀಲಾರ್ದಿದೆ. ಆ ಥರದ್ದು ಏನಾದರೂ? ಸರ್, ನಾವು ಆ್ಯಕ್ಚುಲಿ ವೆಕೇಷನಲ್ಲಿ, ಪ್ರತಿ ವರ್ಷ ವೆಕೇಷನಲ್ಲಿ ಏಪ್ರಿಲ್ ಮತ್ತು ಮೇ 2 ತಿಂಗಳ 5th to 10th ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ಆ್ಯಂಡ್ ಇಂಗ್ಲೀಷ್ ಪ್ಲಸ್ ಸ್ಪೋಕನ್ ಇಂಗ್ಲೀಷ್. ಓಕೆ. ಯಾಕಂದರೆ ಈಗ ಬರೀ ಸ್ಪೋಕನ್ ಇಂಗ್ಲೀಷ್ಗೆ ಕಳಿಸೋದಂದ್ರೆ ಕೆಲವೊಬ್ರು ಪೇರೆಂಟ್ಸಿಗೆ ಕಷ್ಟ ಆಗ್ತದೆ. ಇಲ್ಲ ಸರ್, ಅವ್ನು ಮ್ಯಾಥ್ಸ್ ಡಲ್ ಇದ್ದಾನೆ, ಇಲ್ಲ ಸರ್ ಅವ್ನು ಸೈನ್ಸ್ ಡಲ್ ಇದ್ದಾನೆ, ಇಲ್ಲ ಸರ್ ಅವ್ನು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ. ಸೊ ಆ ಒಂದು ಟೆನ್ಷನಲ್ಲಿ ಇರ್ತಾರೆ. ಆ ಟೆನ್ಷನ್ ಕ್ಲಿಯರ್ ಮಾಡೋಕ್ಕೆ ನಾವು ಒಂದೇ ಪ್ಲಾಟ್ಫಾರ್ಮ್ ಮಾಡಿಬಿಟ್ಟಿದ್ವಿ. ಈ ಪ್ಲಾಟ್ಫಾರ್ಮಲ್ಲಿ ಅವ್ರಿಗೆಲ್ಲನೂ ಸಿಗಬೇಕು, ಮ್ಯಾಥ್ಸು ಸಿಗಬೇಕು, ಸೈನ್ಸು ಸಿಗಬೇಕು, ಇಂಗ್ಲೀಷು ಸಿಗಬೇಕು, ಸ್ಪೀಕಿಂಗು ಸಿಗಬೇಕು, ಹ್ಯಾಂಡ್ ರೈಟಿಂಗು ಸಿಗಬೇಕು. ಅದ್ಭುತ. ಅವರು ಆ ರೀತಿಗೆ ರೆಡಿಯಾಗಿ ಹೋಗ್ತಾರೆ ಸರ್. ಓಕೆ ಸರ್, ಈಗ ಜೀವನಕ್ಕೆ ನಾವು ಒಂದು ನೌಕರಿ ಅಷ್ಟು ಇಂಪಾರ್ಟೆಂಟ್ ಸರ್, ಅಷ್ಟೇ ಒಂದು ಇಂಗ್ಲೀಷ್ ಭೀ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸರ್ ನಾನು. ಯಾಕಂದರೆ ನಾವು ನಮ್ಮ ಕರ್ನಾಟಕದಲ್ಲಿ ಇದ್ವಿ ಅಂದ್ರೆ ಭೀ ಇಂಗ್ಲೀಷ್ ಭೀ ನಾವು ಕನ್ನಡ ಎಷ್ಟು ಮಹತ್ವ ಕೊಡ್ತೀವಿ ಅಷ್ಟೇ ಮಹತ್ವ ಐತೆ ಸರ್ ನಮ್ಮ ಇಂಗ್ಲೀಷ್ ಭೀ ಸರ್. ಜೀವನಕ್ಕೆ ಇಂಗ್ಲೀಷ್ ಬೇಕೇ ಬೇಕು ಸರ್. ಇಂಗ್ಲೀಷಿಗೆ ನಾವು ಈಗ ಯಾವುದೇ ಒಂದು ನೌಕರಿ ಇರ್ತಾವಲ್ಲ ಅಲ್ಲಿ ಇಂಗ್ಲೀಷ್ ಇದ್ವೇ ಫಿಕ್ಸ್ ಇದೆ ಸರ್. ಈಗ ನಾವು IAS ಮಾಡ್ಬೇಕಂದ್ರೆ ಇಂಗ್ಲೀಷ್ ಬೇಕೇ ಸರ್, ನಾವು PSI ಮಾಡ್ಬೇಕಂದ್ರೆ ಇಂಗ್ಲೀಷ್ ಬೇಕೇ ಸರ್. ಹಾಗಾಗಿ ಸ್ವಲ್ಪ ನಮ್ಗಾಗಿರೋ ಕಷ್ಟ ಅವ್ನಿಗೆ ಆಗಬಾರ್ದು ಅಂತೇಳಿ ನಾವು ಇಂಗ್ಲೀಷ್ ನಮಗೆ ಬೇಕಂತೇಳಿ ಪ್ರೋತ್ಸಾಹ ಬಂದಿದೆ ಸರ್. ನಿಮಗೂ ಈ ಅನುಭವ ಆಗಿದೆ ಸರ್. ಅದಕ್ಕಂತಾನೆ ಈಗ ಖರ್ಚು ಈಗ ಓದೋ ವಯಸ್ಸಲ್ಲಿ ಈಗ ನೋಡಬಾರ್ದು ಸರ್, ಏನು ಖರ್ಚು ಆಗಿದ್ರೆ ಆಗುತ್ತೆ ಸರ್. ಮತ್ತು ಆಮೇಲಂತ ತೀರ್ಸಾಗಿರ್ತಲ್ಲ ಸರ್, ಜೀವನ ಮೇಲೆ ಏನೋ ಸೆಟ್ಲ್ ಆದಮೇಲೆ, ಅದಕ್ಕಂತಲೇ ಈಗ ಓದ್ತಾ ಇದ್ದೀವಿ ಸರ್. ಒಂದು ಇಲ್ಲಿವರೆಗೆ ಒಂದು ಎಷ್ಟು ಸಾವಿರ ಆಗಿರ್ಬೋದು ಸರ್ ಈ ಥರದ್ದೆಲ್ಲ ಟ್ರೈನ್ ಮಾಡಿ ನೀವು ಕಳಿಸ್ತೀವಿ ಸರ್? ಆಲ್ಮೋಸ್ಟ್ 50,000 ಸ್ಟೂಡೆಂಟ್ಸ್ ಆಗಿದ್ದಾರೆ. ಮೋರ್ ದೆನ್ 50,000 ಅಂದರೂ ಅಡ್ಡಿ ಇಲ್ಲ. ಯಾಕಂದರೆ ನಮ್ಮದು ಆಫ್ಲೈನು ಇದೆ, ಆನ್ಲೈನ್ ಇದೆ. ಆಫ್ಲೈನನ್ನು ಕಲಿತಾ ಇದ್ರೆ, ಆನ್ಲೈನು ಕಲಿತಾ ಇದ್ದಾರೆ. ಆನ್ಲೈನ್ ಯಾರು ಕಲಿತಾ ಇದ್ದಾರೆ, ಯಾರಿಗೆ ಧಾರವಾಡಕ್ಕೆ ಬರೋಕ್ಕಾಗಲ್ಲ, ಈಗ ಮದುವೆ ಆಗಿರ್ತದೆ, ಮಕ್ಕಳಿರ್ತಾರೆ, ಅಥವಾ ಜಾಬ್ ಮಾಡ್ತಾ ಇರ್ತಾರೆ. ಈಗ ನನ್ನ ಆನ್ಲೈನ್ ಕ್ಲಾಸಲ್ಲಿ ಲೆಕ್ಚರರ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಅಫ್ಕೋರ್ಸ್ KS ಆಫೀಸರ್ಸ್ ಇದ್ದಾರೆ, ಕ್ಲಾಸ್ 1, ಕ್ಲಾಸ್ 2 ಆಫೀಸರ್ಸ್ ಇದ್ದಾರೆ. ಟೀಚರ್ಗೋಸ್ಕರ ಒಂದು ಸಪ್ರೇಟ್ ಬ್ಯಾಚ್ ಮಾಡಿದೆ, ಸ್ಪೆಷಲಿ ಟೀಚರ್ಸ್ಗೋಸ್ಕರ. ಯಾಕೆಂದರೆ ಅವ್ರಿಗೆ ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಬರಬೇಕು.
ಸೊ ಅದಕ್ಕೋಸ್ಕರ ಅವ್ರ ಸಲುವಾಗಿ ಒಂದು ಸಪ್ರೇಟ್ ಬ್ಯಾಚ್ ಮಾಡಿದ್ವಿ. ನನಗೆ ಒಂದು ಏನು ಅನಿಸುತ್ತೆ ಸರ್, ಈಗ ಇಷ್ಟೊತ್ತು ಮಾತಾಡ್ತಾ ಇದ್ರು ಸ್ಕೂಲಲ್ಲಿ ನಮಗೆ ಸರಿಯಾಗಿ ಇಂಗ್ಲೀಷ್ ಕಲಿಸಲಿಲ್ಲ ಗುರುಗಳು ಅಂತ ಹೇಳ್ತಾ ಇದ್ರು. ಏನಾಗಿರ್ಬೋದು ಸಮಸ್ಯೆ? ಯಾಕೆ ಸರ್ ಟು ಬಿ ಫ್ರ್ಯಾಂಕ್ ಇತ್ತು, ಸ್ಕೂಲು, ಕಾಲೇಜು, ಯೂನಿವರ್ಸಿಟಿ ಎಲ್ಲ ಕಡೆ ಇಂಗ್ಲೀಷ್ ಕಲಿಸಿರ್ತಾರೆ. ಆ ಇಂಗ್ಲೀಷ್ ಬೇರೆ, ಈ ಇಂಗ್ಲೀಷ್ ಬೇರೆ. ಹೆಂಗದು? ಆ ಇಂಗ್ಲೀಷು ಟೆಕ್ಸ್ಟ್ ಇಂಗ್ಲೀಷ್, ಅದು ಹಾಂ. ಇದು ಕಮ್ಯುನಿಕೇಷನ್ ಇಂಗ್ಲೀಷ್, ಯೂಸೇಜ್ ಇಂಗ್ಲೀಷು. ಯೂಸೇಜ್ ಇಂಗ್ಲೀಷ್ ಅಲ್ಲಿ ಬರಂಗಿಲ್ಲ, ಅಲ್ಲಿ ಬರಲ್ಲ, ಅಲ್ಲಿ ಟೈಮೇ ಇರಂಗಿಲ್ಲ. ಯೂಸೇಜ್ ಇಂಗ್ಲೀಷು ಈಗ ಇತ್ತಿತ್ತಲಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸರ್ಕಾರದವರು. ಮೊದಲು ಏನು ಮಾಡಿ ಕಲ್ತ್ಕೊಂಡಿದ್ದಾರೆ, ಅವ್ರಿಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಟೆಕ್ಸ್ಟ್ ಇಂಗ್ಲೀಷ್ ಬರೆದು ಪಾಸ್ ಮಾಡ್ಕೊಂಡು ಬಂದೆ. ನಾನಾದರೂ ಅದೇ ರೀತಿ ಕಲ್ತಿದ್ದೀನಿ. ನಾನಾದರೂ ಟೆಕ್ಸ್ಟ್ ಇಂಗ್ಲೀಷ್ ಕಲ್ತಿದ್ದು 10th PUC ಡಿಗ್ರಿ ಎಲ್ಲ ಕಡೆ ಟೆಕ್ಸ್ಟ್ ಇಂಗ್ಲೀಷು. B.Ed ಆಗೋವರೆಗೂ ನನಗೆ ಇಂಗ್ಲೀಷ್ ಬರ್ತಿರಲಿಲ್ಲ. B.Ed ಆಗಿ ಜಾಬ್ ಹೋದ್ಮೇಲೆ ನನಗೆ ಗೊತ್ತಾಗಿರೋದು ಇಂಗ್ಲೀಷ್ ಬರಬೇಕು, ಇಂಗ್ಲೀಷ್ ಗೊತ್ತಿರಲೇಬೇಕು. ನನಗೆ ಜಾಬಿಂದ ಡ್ರಾಪ್ ಮಾಡಿ ಹೊರಗಡೆ ಕಳಿಸಿದ ಮೇಲೆ ಗೊತ್ತಾಗಿರೋದು ಇಂಗ್ಲೀಷ್ ಏನಂತೇಳಿ. ನನ್ನ ಸ್ಯಾಲ್ರಿ ಬಂದುಬಿಟ್ಟು 800 rupees ಫಸ್ಟ್ ಸ್ಯಾಲ್ರಿ. ನಾನು MNC ಕಂಪ್ನಿಗೆ ಹೋದೆ ಜಾಬಿಗೆ, ಅಲ್ಲೂ ನನಗೆ ಕಷ್ಟ ಆಯಿತು. ಆವಾಗ ಗೊತ್ತಾಯ್ತು ನನಗೆ ಇಂಗ್ಲೀಷ್ ಬರಲಿಲ್ಲ ಅಂದರೆ ನನ್ನ ಫ್ಯೂಚರ್ ಇಲ್ಲ. ನಾವು ಹೇಳ್ತೀವಿ ಆರ್ಟ್ಸ್ ಮಾಡಿದವರಿಗೆ, ಸೈನ್ಸ್ ಮಾಡಿದವ್ರಿಗೆ ಫ್ಯೂಚರ್ ಇದೆ ಅಂತೀವಿ, ಆರ್ಟ್ಸ್ ಮಾಡಿದವ್ರಿಗಿಲ್ಲ, ಕಾಮರ್ಸ್ ಮಾಡಿದವ್ರಿಗಿಲ್ಲ ಅಂತೇಳಿ. ಈಗ ನಾನು ಆರ್ಟ್ಸ್ ಮಾಡಿದ್ದೀನಿ, ನನ್ನ ಫ್ಯೂಚರ್ ಇದೆ. ಯಾಕೆಂದರೆ ನನ್ನ ಕಮ್ಯುನಿಕೇಷನ್ ಬರುತ್ತೆ. ಸೊ ಎಲ್ಲರಿಗೂ ಫ್ಯೂಚರ್ ಇದೆ, ಬಟ್ ಕಮ್ಯುನಿಕೇಷನ್ ಬೇಕು. ಈಗ ಎಷ್ಟೋ ಸ್ಟೂಡೆಂಟ್ಸ್ ಡ್ರಾಪ್ಔಟ್ ಆಗಿರ್ತಾರೆ. ಸೊ SSLC ಡ್ರಾಪ್ಔಟ್ ಇರ್ಬೋದು, PUC ಡ್ರಾಪ್ಔಟ್ ಇರ್ಬೋದು. ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳ್ದಂಗೆ ನಮ್ಮಲ್ಲಿ ಒಂದು ಟೋಟಲ್ ಸೊಲ್ಯೂಷನ್ ಇದೆ ಅಂತ ಹೇಳಿ. ಟೋಟಲ್ ಸೊಲ್ಯೂಷನ್ ಅಂದರೆ ಏನು? ಈ ಡ್ರಾಪ್ಔಟ್ ಆದವ್ರಿಗೆ ಎಕ್ಸಾಮ್ ಕೊಡಿಸ್ತೀವಿ, ಅವ್ರಿಗೆ ಪ್ರಿಪೇರ್ ಮಾಡ್ತೀವಿ, ಅವ್ರಿಗೆ ಎಕ್ಸಾಮ್ ಕೊಡಿಸ್ತೀವಿ, ಅವ್ರು ಪಾಸ್ ಹಾಕ್ಕೊಂಡು ಮುಂದೆ ಅವ್ರು ಕಂಟಿನ್ಯೂ ಮಾಡ್ಬೋದು, ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು, ಕಾಲೇಜ್ಗೆ ಹೋಗ್ಬೋದು, ಗೌರ್ಮೆಂಟ್ ಜಾಬು ತೊಗೋಬೋದು. PUC ಎಷ್ಟೋ ಸ್ಟೂಡೆಂಟು ಫೇಲ್ ಆಗಿರ್ತಾರೆ, ಅವ್ರು ಮುಂದೆ ಏನು ಮಾಡ್ಬೇಕು ಅನ್ನೋದು ಐಡಿಯಾ ಇರಲ್ಲ. ಈ ಕಡೆ ಓದಬೇಕು ಅಂತಂದರೆ ಅವ್ರಿಗೆ ಅದು ಒಂಥರ ನರ್ವಸ್ ಆಗಿರ್ತಾರೆ ಅಥವಾ ಒಂದು ಇದಾಗಿರ್ತಾರೆ. ಅವ್ರಿಗೆ ನಾವು ಮತ್ತೆ ಒಂದು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಎಕ್ಸಾಮ್ ಹೆಲ್ಪ್ ಮಾಡ್ತಾಯಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇದೆ. We have total solution for all their problems. ಏನೇ ಪ್ರಾಬ್ಲಮ್ಸ್ ಇಲ್ಲ, ವಾಟ್ ಎವರ್ ದೇ ಹ್ಯಾವ್ ಪ್ರಾಬ್ಲಮ್ಸ್, ವಿ ಆರ್ ರೆಡಿ ಟು ಹೆಲ್ಪ್ ದೆಮ್. ಕಂಪ್ಯೂಟರ್ ಕಲಿಸ್ತೀರಿ? ಅಫ್ಕೋರ್ಸ್ ಸರ್, ಅದಂತೂ ಹೇಳಿದ್ವಿ ಹೋದ ಸರಿ. ಸೊ ಎಲ್ಲವೂ ಕಂಪ್ಯೂಟರ್ ಇಲ್ಲ ಅಂದ್ರೆ ಆಗಲ್ಲ ಸರ್, ಜಾಬ್ ಆಗಲ್ಲ. ಅದು ಇಂಗ್ಲೀಷು ಕಂಪ್ಯೂಟರ್ ಎರಡು ಜೊತೆ ಇವರೆಲ್ಲ ಮಕ್ಕಳು ಇವರೆಲ್ಲ ಕಲಿತಾ ಇದ್ದಾರೆ. ಈಗ ಇವರು ರಂಜಿತಾ ಅಂತೇಳಿ ಬಂದಿದ್ದಾರೆ, ಶಿ ಇಸ್ ಲರ್ನಿಂಗ್ ಕಂಪ್ಯೂಟರ್ ಆಲ್ಸೋ ಆ್ಯಂಡ್ ಇಂಗ್ಲೀಷ್ ಆಲ್ಸೋ. ನೆಕ್ಸ್ಟ್ ಜಾಬ್ ಹೋಗಬೇಕು. ಹೇಮಾ ಕಂಪ್ಯೂಟರ್ ಕಲಿತಾ ಇದ್ದಾರೆ, ಇಂಗ್ಲೀಷ್ ಜೊತೆ ಕಂಪ್ಯೂಟರ್ ಕಲಿತಾ ಇದ್ದಾರೆ. ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಇಂಗ್ಲೀಷ್ ಕಂಪ್ಯೂಟರ್ ಕಲಿಯೋರು ಇದ್ದಾರೆ. ಎರಡೂ ಕಲಿತು ಜಾಬ್ ತೊಗೊಳೋರು. ಓಕೆ, ಸೂಪರ್. ಈಗ ಇದರಲ್ಲಿ ಒಂದು ಮಾತು ಹೇಳಿದ್ದೀರಿ, ನೀವೇನಂದು ಆಗಬೇಕು ನಿಮ್ಮ ಮಕ್ಕಳನ್ನಂತ ಬರೆದು ಕೊಡ್ರಿ. ನಾನು ಎಸ್ ಸರ್, ನಾನು ನಿಮ್ಮ ಚಾನಲ್ ಮೂಲಕ ಹೇಳ್ಬೇಕೇನಂದ್ರೆ, ನಿಮ್ಮ ಮಕ್ಕಳು ಏನಾಗಬೇಕು, ನೀವು ಯಾವ ಜಾಬ್ ತೊಗೋಬೇಕಂತೀರಿ ಅಥವಾ ಏನು ಆಗಬೇಕು, ಮುಂದೆ ಅವ್ರ ಭವಿಷ್ಯ ಏನು ನೀವು ಮಾಡ್ಬೇಕಂತೀರಿ ನನಗೆ ಹೇಳ್ರಿ, ನಾ ಮಾಡ್ತೀನಿ. ಸೂಪರ್ ನೋಡಿರಪ್ಪ, ಇದಕ್ಕಿಂತ ಭರವಸೆ ಇನ್ನೇನು ಬೇಕು? ಯಾಕಂದರೆ ಈ ಮಾತು ಯಾಕೆ ಹೇಳ್ತಾ ಇದೆ ಅಂದರೆ, ನಾನು ಎಜುಕೇಷನ್ ಸೆಕ್ಟರಲ್ಲಿ ಬಂದುಬಿಟ್ಟು 25 ವರ್ಷ ಆಯಿತು. 25 years ರನ್ನಿಂಗ್ ಸರ್ ಇದು. 25 ವರ್ಷದಲ್ಲಿ ಭಾಳಷ್ಟು ಹುಡುಗರಿಗೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಿದ್ದೀನಿ. ಒಳ್ಳೆ ಪೊಸಿಷನ್ ಇದ್ದಾರೆ. PSA ಆಗಿದ್ದಾರೆ, ಅಸಿಸ್ಟೆಂಟ್ DC ಆಗಿದ್ದಾರೆ, ಕ್ಲಾಸ್ 1 ಆಫೀಸರ್ ಆಗಿದ್ದಾರೆ, ಕ್ಲಾಸ್ 2 ಆಫೀಸರ್ ಆಗಿದ್ದಾರೆ. ಪ್ರೈವೇಟಲ್ಲಿ ಒಳ್ಳೆ ಜಾಬ್ ತೊಗೊಂಡಿದ್ದಾರೆ. SSLC ಫೇಲ್ ಆಗಿ ಮನೆಯಲ್ಲಿ ಕೂತ್ಕೊಂಡ್ರು, ಈಗ ಪಾಸಾಗಿ ಅವ್ರು ಮುಂದೆ ಜಾಬ್ ಮಾಡ್ತಾಯಿದ್ದಾರೆ. PUC ಫೇಲ್ ಆಗಿ ಮನೇಲಿ ಕೂತ್ಕೊಂಡ್ರು, ನಮ್ಮಲ್ಲಿ ಎಕ್ಸಾಮ್ ಕಟ್ಟಿ ಪಾಸಾಗಿ ಈಗ ಡಿಗ್ರಿ ಮಾಡ್ತಾಯಿದ್ದಾರೆ. ಕೆಲವೊಂದಿಷ್ಟು PUC ಫೇಲ್ ಆಗಿದ್ರು, ಮದುವೆ ಆಗಿರಲಿಲ್ಲ ಲೇಡೀಸು, ಅವರು PUC ಪಾಸ್ ಆಯಿತು, ಮದುವೆ ಆಯಿತು. ಯಾಕೆಂದರೆ PUC ಆಗಲಿಲ್ಲ ಅಂದರೆ ಮದುವೆ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಅದಕ್ಕೆ ನಮ್ಮಲ್ಲಿ PUC ಪಾಸ್ ಮಾಡಿಕೊಂಡು ಡಿಗ್ರಿ ಪಾಸ್ ಮಾಡಿಕೊಂಡು ಈಗ ಮದುವೆ ಆಗಿ ಒಳ್ಳೆ. ಅಯ್ಯೋ, ಇನ್ನೊಂದು ಡೇಂಜರ್ ಇದೆ, ಈಗೆಲ್ಲ ಓದ್ದವ್ರು ಅವ್ರಿಗೆ ಮದುವೆನೇ ಆಗ್ತಾಯಿಲ್ಲ ಗಂಡು ಮಕ್ಕಳನ್ನ ಅಂತ. ಅಲ್ಲ, ಅವ್ರಿಗೂ ಸೊಲ್ಯೂಷನ್ ಇದೆ. ಯಾವ ಮಕ್ಕಳಿಗೆ ಅಂದರೆ ಗಂಡು ಮಕ್ಕಳ ಸಮಸ್ಯೆ ಇದೆ ಅದನ್ನು ನಾವು ಮಾಡೋದು. ಎರಡಕ್ಕೂ ಸಾಲ್ವೇಷನ್ ಮ್ಯಾಚ್ ಮಾಡೋದು. I am a senior faculty at Vikas Career Academy for spoken English. ಈಗ ನೋಡಿ, ಭಾಳ ಸೀನಿಯರ್ ಸಿಕ್ಕಿದ್ದು ಒಳ್ಳೇದಾಯಿತು ಸರ್. ಒಂದು ಶಿಕ್ಷಣ ನೀವು ಕಲಿತು ಬಂದಿದ್ದು ಪೀರಿಯಡ್ ಇತ್ತಲ್ಲ, ಅವಾಗ ಈಗ ಏನು ವ್ಯತ್ಯಾಸ ಆಗಿದೆ ಇವತ್ತಿನ ಜನ್ರೇಷನ್ಗೆ? ವ್ಯತ್ಯಾಸ ಇದೆ ಸರ್, ತುಂಬ ವ್ಯತ್ಯಾಸ ಇದೆ. ಹಾಗೇಂತೀರಿ? ಆವಾಗ ಶಿಕ್ಷಕರು ಚೆನ್ನಾಗಿದ್ದರು, ವಿದ್ಯಾರ್ಥಿಗಳು ಚೆನ್ನಾಗಿದ್ದರು. ನಮಗೇನು ಶಿಕ್ಷಕರು ಕಲಿಸಿದ್ದಾರೆ ಅದು ಇನ್ನೂವರೆಗೆ ನೆನಪಿದೆ. ನಮಗೆ ಟ್ಯೂಷನದು ಅವಶ್ಯಕತೆ ಬೆಳಲೇ ಇಲ್ಲ. ಇವತ್ತೇನಾಗಿದೆ, ಶಿಕ್ಷಕರು ಕ್ವಾಲಿಟಿನೂ ಡೌನ್ ಇದೆ, ಹೀಗಾಗಿ ಶಿಕ್ಷಣದ ಕ್ವಾಲಿಟಿನೂ ಡೌನ್ ಆಗಿದೆ. ಯಾಕೆ? ಮೂಲ ಕೊರತೆ ಏನು? ಹೇಗೆ?
ಮೂಲ ಕೊರತೆ ಏನಂದರೆ ಡೆಡಿಕೇಶನ್ ಅಂತ ಏನು ಹೇಳ್ತೀವಲ್ಲ ಸರ್. ಟೀಚರ್, ವಾಟ್ ಈಸ್ ಎ ಟೀಚರ್? ಅಂದರೆ ಕ್ವಾಲಿಟಿ ಶಿಕ್ಷಕರನ್ನ ಆಯ್ಕೆ ಮಾಡುವಲ್ಲಿ ಸೋತು ಹೋಗಿದ್ದೀವಾ ಅಥವಾ ಬರೋರೇ ಅಂಥವ್ರ ಸ್ಥಾನಕ್ಕೆ ಬರ್ತಾ ಇದ್ದಾರಾ? ಕ್ವಾಲಿಟಿ ಆಫ್ ಎಜುಕೇಷನ್ ಹ್ಯಾಸ್ ಗಾನ್ ಡೌನ್. ಕ್ವಾಲಿಟಿ ಆಫ್ ಎಜುಕೇಷನ್ನೇ ಕಡಿಮೆ ಆಗಿದೆ. ಹೀಗಾಗಿ ಬರ್ತಾ ಬರ್ತಾ ಏನು ಜನ್ರೇಷನ್ ಬರ್ತಾ ಇದೆ ಅದರಲ್ಲಿ ಸ್ಟೂಡೆಂಟ್ಸ್ ಆರ್ ಆಲ್ಸೋ ನಾಟ್ ಹ್ಯಾವಿಂಗ್ ದ್ಯಾಟ್ ಕೈಂಡ್ ಆಫ್ ಕ್ವಾಲಿಟಿ ಆ್ಯಂಡ್ ಟೀಚರ್ಸ್ ಆರ್ ಆಲ್ಸೋ ನಾಟ್ ಹ್ಯಾವಿಂಗ್ ದ್ಯಾಟ್ ಕೈಂಡ್ ಆಫ್ ಕ್ವಾಲಿಟಿ. ಸೊ ಈಗೇನು ಇದು ಬಂದಿದೆ ಡಿಜಿಟಲ್ ಮೀಡಿಯಾ, ಇಟ್ ಈಸ್ ವೆರಿ ಗುಡ್. ನಮ್ಮ ಕಾಲದಲ್ಲಿ ಅದು ಇರಲಿಲ್ಲ. ಬುಕ್ಸ್ ಸಿಗ್ತಿರಲಿಲ್ಲ. ಏನಾದರೂ ಡೌಟ್ಸ್ ಕೇಳ್ಕೋಬೇಕಂದ್ರೆ ಟೀಚರ್ಸ್ ಕಡೆನೇ ಹೋಗ್ಬೇಕು, ಇಲ್ಲದಿದ್ರೆ ಯಾವ್ದಾರು ಬುಕ್ಸನ್ನು ಹುಡುಕಬೇಕು. ಈಗ ಹಂಗಿಲ್ಲ. ದಿ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್ ಆನ್ ಡಿಜಿಟಲ್ ಮೀಡಿಯಾ. ಓಕೆ, ಬಟ್ ನಮ್ಮ ಮಕ್ಕಳು ಅದನ್ನು ಯೂಸ್ ಮಾಡೋದು ಬಿಟ್ಟು ಬೇರೆದೇನಾದ್ರು ಮಾಡಿದರೆ ಅದು ಯೂಸ್ ಆಗಲ್ಲ. ಹಾಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಅಬೌಟ್ ದಿಸ್ ಇನ್ಸ್ಟಿಟ್ಯೂಟ್. ದಿಸ್ ಈಸ್ ಎ ಯೂನಿಕ್ ಇನ್ಸ್ಟಿಟ್ಯೂಟ್ ಸರ್. ಯಾಕಂದರೆ ಐ ಹ್ಯಾವ್ ಬಿನ್ ಇನ್ ದಿ ಎಜುಕೇಷನ್ ಫೀಲ್ಡ್. ಬೇರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸು ನೋಡಿದ್ದೀನಿ. ನಮ್ಮ ಮುಜಾವರ್ ಸರ್ ಅವ್ರ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನಲ್ಲಿ ಮತ್ತು ಅಲ್ಲಿ ತುಂಬ ವ್ಯತ್ಯಾಸ ಇದೆ. ಹಿಯರ್ ಓನ್ಲಿ ಥಿಯರಿ ಅಲ್ಲ, ಪ್ರಾಕ್ಟಿಕಲು ಇರ್ತದೆ. ಓನ್ಲಿ ಲ್ಯಾಂಗ್ವೇಜ್ ಅಲ್ಲ, ಕಮ್ಯುನಿಕೇಷನ್ ಇರ್ತದೆ. ಓನ್ಲಿ ಕಮ್ಯುನಿಕೇಷನ್ ಇಲ್ಲ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇರ್ತದೆ. ಓನ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇಲ್ಲ, ಬಾಡಿ ಲ್ಯಾಂಗ್ವೇಜ್ ಇರ್ತದೆ. ಓನ್ಲಿ ಬಾಡಿ ಲ್ಯಾಂಗ್ವೇಜ್ ಇಲ್ಲ, ಕಾನ್ಫಿಡೆನ್ಸ್ ಇರ್ತದೆ. ಹಿಯರ್ ವಿ ಆರ್ ಮೇಕಿಂಗ್ ಎ ಕಂಪ್ಲೀಟ್ ಪರ್ಸನ್ ಹೂ ಈಸ್ ಎಜುಕೇಟೆಡ್. ಎಲ್ಲರೂ ಇಂಗ್ಲೀಷ್ ಕಲಿಬೇಕು ಮತ್ತು ಜಾಬ್ ಸೇರಬೇಕು, ಎರಡು ಗುರಿ ಇದ್ದೇ ಇದೆ. ಅದು ಏಜ್ ಹೋಗ್ತಾ ಇದೆ, ಬೇಕಾದಷ್ಟು ಜವಾಬ್ದಾರಿಗಳು ಇದೆ, ಅದನ್ನೆಲ್ಲ ಪೂರೈಸಬೇಕು ಅಲ್ವಾ, ಒತ್ತಡ ಇದೆ. ಹಾಗಾಗಿ ಯಾರ್ಯಾರು ನೋಡ್ತಾ ಇದ್ದೀರಿ, ನಂಬರ್ ಬರ್ತಾ ಇದೆ, ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ. ಎಲ್ಲಿ ಬರ್ಬೇಕಂತ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ನಮ್ಮದು 2 ಬ್ರಾಂಚ್ ಇದೆ. ಒಂದು ಅಂಜುಮನ್ ಕಾಂಪ್ಲೆಕ್ಸು ನಿಯರ್ ಸಿಬಿಟಿ ಅಲ್ಲೊಂದಿದೆ. ಇನ್ನೊಂದು ಬಂದುಬಿಟ್ಟು ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್. ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪು ರಾಮಕೃಷ್ಣ ಆಶ್ರಮ ಹಿಂದ್ಗಡೆ, ಅಂದರೆ ಲಿಂಗಾಯತ್ ಭವನ ಇದೆ. ಲಿಂಗಾಯತ್ ಭವನ ಹಿಂದ್ಗಡೆ ರಾಮಕೃಷ್ಣ ಆಶ್ರಮ. ಲಿಂಗಾಯತ್ ಭವನ ಕಡೆ ಬಂದು ನೋಡಿದ್ರೆ ನಮ್ಮ ಬೋರ್ಡ್ ಕಾಣುತ್ತೆ. ನಿಮಗೆ ಒಂದೇ 1 ಅವರಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿಕೊಡ್ತೀನಿ. ಅಷ್ಟೇ ಯಾಕೆ ಧಾರವಾಡ ಕೇಳಿದ್ರೆ ವಿಕಾಸ್ ಕರಿಯರ್ ಅಕಾಡೆಮಿ ಅಂತ ಹೇಳ್ರಿ, ಯಾರು ಕರ್ಕೊಂಬಂದು ಬಿಡ್ತಾರೆ. ಅಷ್ಟು ಫೇಮಸ್ ಆಗಿದೆ. ಬನ್ನಿ, ಇಲ್ಲಿ ಜಾಯ್ನ್ ಆಗಿ ನಿಮ್ಮ ಬದುಕನ್ನು ಬದಲಾಯಿಸಿ ಅಂತ ಹೇಳ್ಕೊಡ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಹೇಳಿ. ಆಯ್ ಬಂದಾಗ ಆ್ಯಮ್ ಬರಬೇಕು. ಆ್ಯಮ್ ಬಂದರೆ ವರ್ಬೋನ್ ಮುಂದೆ ಹಿಂಗೆ ಹಾಕಬೇಕು. ಈಗ ನಾನು ಚಹಾ ಕುಡಿಯುತ್ತಾ ಇದ್ದೇನೆ, ನಾನು ಚಹಾ ಕುಡಿಯುತ್ತಾ ಇದ್ದೇನೆ. ಹಾಂ, ಈಗ ನಡೀತಾ ಇರೋದು ಈಗ ಹೇಳಿದ್ರೆ, ಈಗ ನಡೀತಾ ಇತ್ತು ಅಂತ ಹೇಳಬೇಕಾಗಿದೆ. ಈಗ ನಾನು ನಿನ್ನೆ ಕ್ರಿಕೆಟ್ ಆಡುತ್ತಾ ಇದ್ದೆ.